1,00,000 ಖರ್ಚಾಗ್ತದೆ. ಒಂದು ಸಣ್ಣ ಹೋಟ್ಲಲ್ಲಿ 1,00,000 ಖರ್ಚಾಗ್ತದೆ ಗ್ಯಾಸ್ಗೆ. ನೀವು ಆರಾಮಾಗಿ ನಿಮಗೆ ಒಂದು 15,000 to 20,000 ಒಳಗಡೆ ನೀವು ಕಟ್ಟಿಗೆನಲ್ಲಿ ಮುಗಿದೋಯ್ತು. ನಿಮ್ಗೆ 80,000 ಉಳಿತಾಯ. 80,000 to 85,000 ಸ್ಟ್ರೈಟ್ ಅವೇ ಉಳಿತಾಯ ಅದು ಗ್ಯಾಸ್ಗೆ ಕಂಪೇರ್ ಮಾಡಿಕೊಂಡ್ರೆ. ನಿಮ್ಗೆ ಒಂದು ಸರಿಗೆ ಒಂದೂವರೆ 2 ಕ್ವಿಂಟಾಲ್ ಅಂದರೆ 200 kg ಅಕ್ಕಿ ಅನ್ನ ಮಾಡೋಷ್ಟು ದೊಡ್ಡ ಸ್ಟವ್ಗಳು ಕೂಡ ಇದೆ ನಮ್ಮ ಹತ್ರ. ಆಮೇಲೆ 400-500 ಲೀಟರ್ ನಿಮಗೆ ಸ್ಟೀಮ್ ಬಾಯ್ಲರ್ಗಳಿಗೆ ಬೇಕು, ನೀರು ಬಿಸಿ ಮಾಡಬೇಕು, ಪ್ರೊಸೆಸ್ ಇಂಡಸ್ಟ್ರಿಗಳು ಕೊಡಬೇಕು, ನಮ್ಮ ಹತ್ರ ಇದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಈ ದಿವಸ ನಾನು ಅಡಿಗೆ ಮಾಡುವ ಒಲೆ ಕತೆ ತಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಒಲೆ ಕತೆ ಏನಪ್ಪ ಹೊಸದಾಗಿ ಹೇಳ್ತಾ ಇದೆಯಾ ಅಂತ ಹೇಳಿದರೆ, ಹೌದು, ನಿಜಕ್ಕೂ ಹೊಸ ಕತೆ ಗೆಳೆಯರೇ. ಯಾಕಂದರೆ ಇಷ್ಟು ದಿವಸ ನೀವು ಭಾಳ ಓಲ್ಡು ನಾವು ಕಟ್ಟಿಗೆಯಲ್ಲಿ ಮಾಡ್ತಿದ್ವಿ, ಆಮೇಲೆ ಗ್ಯಾಸ್ ಬಂತು, ಆಮೇಲೆ ಕರೆಂಟಿನ ಒಲೆ ಬಂತು, ಈಗ ಮತ್ತೆ ಕಟ್ಟಿಗೆ ಒಲೆನೇ ಬಂದಿದೆ, ಹೊಸ ರೂಪಾಂತರದೊಂದಿಗೆ ಬಂದಿದೆ. ಇದನ್ನು ನೀವು ಕಟ್ಟಿಗೆನೇ ಬಳಸ್ತಾ ಇದ್ದರೆ ನೀವು 4 kg ಬಳಸೋರು ಬರೀ 1 kg ಎಲ್ಲ ಆಗುತ್ತೆ. ನೀವು ಒಂದು ತಿಂಗಳಿಗೆ ಏನಾದರೂ ಹೋಟೆಲ್ನವರು 10-20 ಗ್ಯಾಸ್ ಏನಾದರೂ ಹಾಕಿಸ್ಕೊಳ್ತಾ ಇದ್ದರೆ 80% ನೀವು ಗ್ಯಾಸ್ ಉಳಿಸ್ಬೋದು. ಬನ್ನಿ, ಅಂಥ ಹೊಸ ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಪರಂಪರಾ ಇಂಡಿಯಾ ಅಂತ ಇದರ ಹೆಸರು. ಸೌದೆ ಒಲೆಗಳು ಇಲ್ಲಿ ಸಿಗ್ತದೆ. ಆಮೇಲೆ ಇದು ಇರ್ತಕ್ಕಂಥ ಜಾಗ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ನಿಲ್ದಾಣ. ಇದನ್ನು ಇಳಿದುಬಿಟ್ರೆ ಪಕ್ಕದಲ್ಲಿರತಕ್ಕಂಥದ್ದೇ ಈ ಪರಂಪರಾ ಇಂಡಿಯಾ. VCL ಲೇಔಟ್ ಅಂತಲೇ ಹೇಳ್ತಾರೆ, ಮತ್ತು ತಲಗಟ್ಟಪುರ, ಬೆಂಗಳೂರು. ಇಲ್ಲಿದ್ದೀನಿ, ಬನ್ನಿ ಇದ್ರ ಕತೆ ಕೇಳೋಣ. ಅದ್ರ ಓನರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ನಾನು ಫಸ್ಟ್ ಕ್ಲಾಸ್ ಸರ್. ನೀವು ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ನಾನು ಇದನ್ನು ಇನ್ವೆನ್ಷನ್ ಮಾಡಿದ್ದು ನಾನು 30 ವರ್ಷ ಸರ್ವಿಸ್ನಲ್ಲಿ ಏನೇನು ಕಲ್ತಿದ್ದೆ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಜನರಿಗೆ ಒಂದು ಸೊಸೈಟಿಗೆ ಒಂದು ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಇನ್ವೆನ್ಷನ್ ಮಾಡಿದ್ದೀನಿ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸರ್ ಎದುರುಗಡೆನೆ ಒಂದ್ಸರಿ ತೋರಿಸ್ತೀನಿ. ಬನ್ನಿ ಸರ್. ಓಕೆ, ನನಗೆ ಮೊದಲನೇ ಪೀಠಿಕೆ ಹೇಳ್ಬಿಡಿ ಸರ್. ಒಲೆ ಬೇಕಾದಷ್ಟು ನಾನು ನೋಡಿದ್ದೀನಿ. ಹೌದು. ನಿಮ್ಮ ಒಲೆ ಏನು ಸ್ಪೆಷಲ್ಲು ಸರ್? ಸರ್, ಇದರಲ್ಲಿ ಫಸ್ಟು ಏನಾಯಿತು ಎವಲ್ಯೂಷನ್ ಆಗಿದ್ದು ಅಂತಂದರೆ, ನೀವು ಸೌದೆ ಒಲೆನೆಲ್ಲ ಹಾಕ್ಬೇಕಾದ್ರೆ ನಿಮಗೆ ಹೊಗೆ ಎಲ್ಲ ಬರ್ತಾಯಿತ್ತು, ನಾವು ಇನೇಲ್ ಮಾಡ್ತಾ ಇದ್ವಿ, ಅದೆಲ್ಲ ರೋಗಗಳು ಇದೆಲ್ಲ ಬರ್ತಾಯಿತ್ತು. ಹಂಗಾಗ್ಬಿಟ್ಟು ಅದೇನಾಯಿತು ಸ್ಟಾಪ್ ಮಾಡಿದ್ರು. ಅಲ್ಲಿಂದ ನಮಗೆ ಸಿಮೆಂಟ್ ಸ್ಟವ್ ಬಂತು, ಆಮೇಲೆ ಗ್ಯಾಸ್ ಬಂತು, ಆಮೇಲೆ ಎವಲ್ಯೂಷನ್ ಆಯಿತು. ಸೊ ಇದೆಲ್ಲ ಅದಲ್ಲಿಗೆ ಸ್ಟಾಪ್ ಆಗಿತ್ತು. ಸ್ಟಾಪ್ ಆದಾಗ ಆಮೇಲೆ ಏನಾಯಿತು, ನಾವು ಒಂದು ವುಡ್ ಗ್ಯಾಸಿಫೈಯರ್ ಸ್ಟವ್ ಅಂತೇಳಿ, ಅದು ಇಂಪ್ರೂವ್ಡ್ ವರ್ಷನ್ ಆಫ್ LPG ಗ್ಯಾಸ್. ಇದರಲ್ಲಿ ಏನಾಗುತ್ತೆ ಅಂದರೆ ಪ್ಯೂರ್ಲಿ ಏರೋಡೈನಮಿಕ್ಸು ಥರ್ಮೋಡೈನಮಿಕ್ಸ್ ಮೇಲೆ ವರ್ಕ್ ಆಗುವಂಥ ಒಂದು ಸ್ಟವ್ಗಳಿದು. ಹಂಗಂದ್ರೆ ಏನು? ಇವು ಏರೋಡೈನಮಿಕ್ಸ್ ಅಂತಂದರೆ ಗಾಳಿನ ಯಾವ ಡೈರೆಕ್ಷನಲ್ಲಿ, ಯಾವ ಸ್ಪೀಡು, ಯಾವ ವೆಲಾಸಿಟಿನಲ್ಲಿ ನಿಮಗೆ ತಳ್ಳಬೇಕು, ಅದು ತಳ್ಳಿದರೆ ನಿಮಗೆ ಬೆಂಕಿ ಹೆಂಗೆ, ನಿಮಗೆ ಆಕ್ಸಿಜನ್ ಎಷ್ಟು ಕೊಟ್ಟರೆ ನಿಮಗೆ ಬೆಂಕಿ ಎಷ್ಟು ನಿಮಗೆ ಹೀಟ್ ಎವಾಲ್ವ್ ಆಗುತ್ತೆ, ಆಮೇಲೆ ನಿಮಗೆ ಬೆಂಕಿ ಎಷ್ಟು ಬರುತ್ತೆ. ಆ ಬೆಂಕಿನ ಮತ್ತೆ ಕಂಟ್ರೋಲ್ ಮಾಡೋದಕ್ಕೆ ನಾವು ಅಡಾಪ್ಟರ್ ಕೂಡ ಕೊಟ್ಟಿರ್ತೀವಿ. ಅಡಾಪ್ಟರ್ನಲ್ಲಿ ಏನು ಮಾಡ್ಬೋದು, ನೀವು ಬರೋ ಬೆಂಕಿನ ನೀವು ಹೆಂಗೆ ಗ್ಯಾಸಲ್ಲಿ ಅಥವಾ ಸ್ಟವ್ ಅಲ್ಲಿ ಹೆಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ತೀರಿ, ಆ ಟೈಪು ಇದಕ್ಕೆ ಪ್ರೊವಿಷನ್ ಕೊಟ್ಟಿದ್ದೀವಿ. ನಿಮಗೆ ಇದರಲ್ಲಿ ಯಾವುದೇ ಸೌದೆ ಒಲೆನಲ್ಲಿ ನಿಮಗೆ ಕಂಟ್ರೋಲ್ ಇರಲ್ಲ. ಮೊದಲು ಬರ್ತಾ ಇದ್ದ ಸೌದೆ ಒಲೆಗಳು ಹೆಂಗೆ ಅಂತಂದ್ರೆ ಬರೀ ಸೌದೆ ಹಚ್ಚೋದು, ಹಾಕೋದು, ಊದಿನಗಳು ತೊಗೊಂಡು ಊದೋದು, ಬೆಂಕಿ ಬರೋದು ಎಲ್ಲ ಬರ್ತಾ ಇತ್ತು. ಬೂದಿ ಬರ್ತಾ ಇತ್ತು, ಹೊಗೆ ಬರ್ತಾ ಇತ್ತು, ಬೆಂಕಿ ಬರ್ತಾ ಎಲ್ಲ ಬರ್ತಾ ಇತ್ತು. ನಮ್ದ್ರಲ್ಲಿ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಕಂಟ್ರೋಲ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕು, ಆಮೇಲೆ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು. ಇವಾಗ ಹಳ್ಕೊಳ್ಳೋ ಟೈಮ್ನಲ್ಲಿ ನಮ್ಗೆ ಕಡಿಮೆ ಬೇಕು, ಅವಾಗೇನು ಕಡೆಗೆ ಹೊರಗಡೆ ಹೇಳ್ತಾ ಇದ್ವಿ. ಇದ್ರಲ್ಲಿ ಕಡಿಮೆ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ಹೀಟ್ ಆಗುತ್ತೆ. ಅದಷ್ಟು ಎಷ್ಟು ಬೇಕು ಅಷ್ಟು ಮಾತ್ರ ಶಾಖ ಕೊಡ್ತಾ ಇರುತ್ತೆ. ಸ್ವಲ್ಪ ಡೀಸೆಲ್ ಡಿಪ್ ಮಾಡಿ ನೀವೀಗ ನೋಡ್ದಾ ಹೋಗ್ರಿ, ನಿಮ್ಗೆ ಎಷ್ಟೆಷ್ಟು ಕಟ್ಟಿಗೆ ಹಾಕಿರ್ತೀನಿಲ್ಲ, ಲಾಸ್ಟಿಗೆ ಎಷ್ಟು ನಿಮ್ಗೆ ಬೂದಿ ಉಳಿಯುತ್ತೆ ಅಂತೇಳಿ ನೋಡುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಬೂದಿ ಎಷ್ಟು ಕಂಬಷನ್ ಎಷ್ಟಾಗುತ್ತೆ. ನಾನು ಹೇಳಿದ್ದು 97-98% ನಿಮ್ಗೆ ಕರೆಕ್ಟ್ ಆಗಿಲ್ವಾ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಇದು ನೋಡಿ, ನಿಧಾನಕ್ಕೆ ಹತ್ಕೊಂತಿದ್ದು, ಇದೇನು ಡೇಂಜರ್ ಇಲ್ಲ ನಿಮ್ಗೆ. ಸೊ ಇದು ಹಾಕ್ಬಿಟ್ಟು ನಿಮ್ಗೆ 4 ಕಡೆಗೆ ನೀವು ಒಂದು ಹತ್ಕೊಳ್ಳೋದಕ್ಕೆ ಕ್ರಾಸ್ ಆಗಿ ಹಾಕಬೇಕು. ಕ್ರಾಸ್ ಆಗಿದಾಗ ಏನಾಗುತ್ತೆ, ವೆಂಟಿಲೇಷನ್ ನಿಮಗೆ ಆಕ್ಸಿಜನ್ ಸಪ್ಲೈ ಆಗ್ಲಿಕ್ಕೆ ಅದಕ್ಕೆಲ್ಲ ನಿಮ್ಗೆ ಚೆನ್ನಾಗಿರುತ್ತೆ. ನೋಡ್ರಿ, ಈಗ ಹಾಕಿದಿಲ್ಲ, ಈಗ ಹಾಕ್ಬಿಟ್ಟು ನಿಮ್ಗೆ ಈಗ ಬೆಂಕಿ ಸ್ವಲ್ಪ ಹತ್ಕೊಂಡು ಡೆವಲಪ್ ಆಯ್ತು. ಡೆವಲಪ್ ಆದ್ಮೇಲೆ ನಿಮ್ಗೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಹತ್ತು ಸೆಕೆಂಡ್ ಅಷ್ಟೇ ನಿಮ್ಗೆ. 10 ಸೆಕೆಂಡಲ್ಲಿ ನಿಮಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹತ್ಕೊಂಡ್ಮೇಲೆ ನಿಮಗೆ ಟಾಪ್ ಅಪ್ ಮಾಡ್ಕೊಳ್ಳಿ. ನಿಮ್ ಕಡೆಗೆ ಆಮೇಲೆ ನೀವು ಟಾಪ್ ಅಪ್ ಮಾಡ್ಕೊಂಡ್ರೆ ಆಯ್ತು.
ನಿಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಬೆಂಕಿ ಹತ್ಕೊಳ್ಳೋದ್ರಿಂದ ನಿಮ್ಗೆ ಒಂದು 10 ಸೆಕೆಂಡ್ ಅಲ್ಲಿ ನಿಮ್ಗೆ ಕರೆಕ್ಟ್ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ಕೊಂಡಿದ್ದೀರಂತ ಒಂದ್ಸರಿ 2 ಸರಿ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದಿರುತ್ತೆ. ಓಕೆ. ಸ್ವಲ್ಪ ಅದನ್ನ ಬಟ್ಟೆ ಸುತ್ತಬಿಟ್ಟು ನಿಮ್ಗೆ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿಬಿಟ್ಟು ಹಾಕಿದ್ರೆ ಆಗುತ್ತೆ. ಬ್ಲೋವರ್ ಆನ್ ಮಾಡ್ಬೋದು. ನೀವು ನೋಡಿ ಹೆಂಗ್ ಹೊಡಿತಾರೆ ಇವಾಗಲೇ ಇಷ್ಟು ಹೀಟ್ ಹೊಡಿತಾ ಇದೆ. ಈ ಹೀಟ್ಗೆ ನಿಮ್ಗೆ ಇನ್ನು ಸ್ಟಾರ್ಟಿಂಗ್ ಎಷ್ಟಿದೆ ಸ್ಟಾರ್ಟಿಂಗ್ ಹೀಟು ನಿಮ್ಗೆ ಈ ಮೆಟಲ್ ಇದೆಲ್ಲ ಇದು ಕ್ಯಾಸ್ಟರ್ ಅದು ಹೀಟ್ ಆದಂಗ ಅದು ನಿಮ್ಗೆ ಹತ್ಕೊಳ್ಳೋದು ನಿಮ್ಗೆ ಅದು ಹೀಟ್ ಇನ್ನೂ ಜಾಸ್ತಿ ನಿಮ್ಗೆ ಇಲ್ಲ ಹತ್ರ ನಿಮ್ಗೆ ಕೈ ಇಡ್ಲಿಕ್ಕೆ ಆಗಲ್ಲ. ಓಕೆ, ಅದ್ಭುತ. ನಿಮ್ಗೆ ಇದು ಮನೆದು ಫಸ್ಟ್ ಮಾಡಲು W1 ಮಾಡಲ್ ಅಂತ ಹೇಳಿ. ಬಟ್ ಕಟ್ಟಿಗೆ ಪೀಸ್ ಚಿಕ್ಕದಿದ್ರೆ ಒಳ್ಳೇದು ಅಲ್ಲ? ಚಿಕ್ಕದಿರ್ಬೇಕು ಸರ್. ಕಂಬಷನ್ ಅಂತಂದ್ರೆ ಏನಂತಂದ್ರೆ ಈ ಚೇಂಬರ್ ಇದೆಯಲ್ಲ ಕಂಬಷನ್ ಚೇಂಬರ್ ಅಂತೀವಿ. ಆ ಚೇಂಬರ್ ಒಳಗಡೆ ಇರ್ಬೇಕು. ಆ ಚೇಂಬರ್ ಒಳಗಡೆ ನಿಮ್ಗೆ ಕಂಬಷನ್ ಆಗುತ್ತೆ. ನಿಮ್ಗೆ ಆ ಟೆಂಪರೇಚರ್ ಮೇಂಟೈನ್ ಆಗುತ್ತಲ್ಲ ನಿಮ್ಗೆ. ಓಕೆ ಓಕೆ. ನಿಮ್ಗೆ ನೀವು ಮುಂದೆ ನೋಡಿದ್ರೆ ನಿಮ್ಗೆ ಏನೋ ಐಡಿಯಾ ಬರುತ್ತೆ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ನನ್ನಲ್ಲಿ ಬೆಂಕಿ ಕಡಿಮೆ, ಬೆಂಕಿ ನೋಡಿ ಜೇಟ್ ಮಾಡ್ಲಿಕ್ಕೆ ಆಗಲ್ಲ. ಬೆಂಕಿ ಒಂದ್ಸರಿ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ ತೋರಿಸಿ ನಿಮ್ಗೆ ಕ್ಲೀನ್ ಆಗಿ ಇದೆಲ್ಲ ಬ್ಲೂಯಿಶ್ ಕಾಣ್ತಾ ಇದೆ, ಅದೆಲ್ಲ ಗ್ಯಾಸ್ ಇದೆ. ಈಗ ಬೆಂಕಿ ಕಡಿಮೆ ಆಯ್ತು, ಹೀಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈಗ. ಯಾಕೆಂದ್ರೆ ಮೆಟಲ್ ಹೀಟ್ ಆಗ್ತಾ ಹೋಗುತ್ತೆ. ಮೆಟಲ್ ಹೀಟ್ ಆದಂಗೆಲ್ಲ ನಿಮ್ಗೆ ಈ ಇದು ಟೆಂಪರೇಚರ್ ಹೆಚ್ಚಿಗೆ ಆ ಏನ್ ಪ್ರೆಷರ್ ಬರುತ್ತಲ್ಲ ಆ ಪ್ರೆಷರ್ ಹೀಟ್ ಮೇಲೆ ಓಕೆ. ನೀವು ನೋಡ್ರಿ ಸ್ವಲ್ಪ ಹೊಗೆ ಇಲ್ಲ ನಿಮ್ಗೆ. ಹೊಗೆ ಇಲ್ಲ. ಹೊಗೆ ಬರಲ್ಲ ಇದ್ರಲ್ಲಿ. ಹೊಗೆ ಬರಲ್ಲ. ನೀವು ಅಡಿಗೆ ಮನೆಯಲ್ಲಿ ಆರಾಮಾಗಿ ಇಟ್ಕೊಂಡು ಮಾಡ್ಕೋಬಹುದು. ಇವಾಗ ಮಾಮೂಲು ಒಲೆನಲ್ಲಿ 1 kg ಒಂದು 10 kg ಹೋಗ್ತಾ ಇದೆ ಅನ್ಕೊಳ್ಳಿ. ಇದ್ರಲ್ಲಿ ಎಷ್ಟು ಹೋಗುತ್ತೆ? ಒಂದು 5 kg ಅಥವಾ 6 kg ಹೋಗುತ್ತೆ ಅಷ್ಟೇ. ಅಂದ್ರೆ 40% ಅಷ್ಟು ನಿಮ್ಗೆ ಮಾಮೂಲು ಸೌದೆ ಒಲೆಯಿಂದ ಈ ಸೌದೆ ಒಲೆಗೆ ನಿಮ್ಗೆ ಸೇವಿಂಗ್ ಇದೆ. ಸೌದೆ ಕಂಪೇರ್ ಮಾಡಿದ್ರೆ ನೀವು ಗ್ಯಾಸ್ ಇಂದ ಬಿಡ್ರಿ, ಈಗ ಸೌದೆಯಿಂದ ಸೌದೆಗೆ ಮಾಡಿದ್ರೆ 40ರಿಂದ 50% ನೀವು ಸೇವ್ ಆಗುತ್ತೆ. ಅದು ಅಲ್ಲದೆ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಪ್ರೆಷರ್ ಇರುತ್ತೆ ನಿಮ್ಗೆ. ಅದ್ರಲ್ಲಿ 1 hour ನಲ್ಲಿ ಆಗೋ ಕೆಲಸ ಇದ್ರಲ್ಲಿ ಒಂದು 35-40 ನಿಮಿಷದಲ್ಲಿ ಆಗುತ್ತೆ. ಅಡಿಗೆನೂ ಬೇಗ ಆಯ್ತು, ಸೇವಿಂಗು ಆಯ್ತು, ಹೀಟು ಬಂತು, ಅಡಿಗೆನೂ ಆಯ್ತು. ಬಟ್ ಬಹಳ ಒಂದು ನಾನು ಪಾಯಿಂಟ್ ಅನ್ನು ಗಮನಿಸಿದಾಗ ಇದರಲ್ಲಿ ಎಲ್ಲಾ ಇದರಲ್ಲಿ ಕೂಡ ನೀವು ಒಲೆ ಒಂದ್ಸಲ ಹಚ್ಚಿಬಿಟ್ರೆ ಪ್ರೆಷರ್ ಶುರು ಆಯ್ತು ಅಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹೌದು. ಬಟ್ ನೀವೇನ್ ಹೇಳ್ತೀರಿ ಇದರಲ್ಲಿ ಕಂಟ್ರೋಲ್ ಕೂಡ ಮಾಡಬಹುದು. ಹೌದು. ಇದರಲ್ಲಿ ಅಡಾಪ್ಟರ್ ಕೊಟ್ಟಿರ್ತೀವಿ. ಅಡಾಪ್ಟರ್ ನಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಒಂದು. ಇದರಲ್ಲಿ ಬಂದ್ಬಿಟ್ಟು ನಮ್ದು 3 ಮಾಡಲ್ ಇದೆ ಸರ್. ಒಂದು ಡೊಮೆಸ್ಟಿಕ್ ಮಾಡಲ್ ಅಲ್ಲಿ ತೋರಿಸ್ಬಿಡಿ. ಅದು ಡೊಮೆಸ್ಟಿಕ್ ಮಾಡಲ್ ಅಲ್ಲಿ ಇದು ನೋಡಿ, ಇದು W1 ಮಾಡಲ್ ಅಂತೇಳಿ. ಇದರಲ್ಲಿ 2 ಜನಕ್ಕೂ 3 ಜನಕ್ಕೂ ಮಾಡ್ಕೋದು. ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ಕೊಳ್ಳಿ. ನ್ಯೂಕ್ಲಿಯರ್ ಫ್ಯಾಮಿಲಿ 3, 4, 5 ಜನ ಅಥವಾ ತಂದೆ ತಾಯಿ ಇದ್ದಾರೆ, ಒಂದು 5-6 ಜನ 8 ಜನ ಇಂಥವ್ರು ಇದಾರೆ ಅಂದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ಇದು ತಗೊಳ್ಳಿ. ಇದ್ರ ಮೇಲೆ ಪಾತ್ರೆ ಇಟ್ಕೋಬಹುದು, ಬೆಂಕಿ ಹಾಕ್ಬಿಟ್ಟು. ಇದು ಬ್ಲೋವರ್ ಅಂತೀವಿ. ಇದು ಬ್ಲೋವರು, ಇದು ಅಡಾಪ್ಟರ್. ಈ ಅಡಾಪ್ಟರ್ ಅಲ್ಲಿ ನೀವು ಇದನ್ನ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆ ಬೆಂಕಿ ಫ್ಲೇಮು ಹೆಚ್ಚು ಕಡಿಮೆ ಆಗುತ್ತೆ, ಹೀಟ್ ಹೆಚ್ಚು ಕಡಿಮೆ ಆಗುತ್ತೆ. ಕರೆಂಟ್ ಕರೆಂಟ್ ಬೇಕಾಗುತ್ತೆ. ಇದು ತುಂಬಾ ಕಡಿಮೆ ತಗೊಳುತ್ತೆ ನಿಮ್ಗೆ. ನೋಡಿ ಇಲ್ಲಿದೆ 12 ವೋಲ್ಟ್ ಇದೆ ಅಷ್ಟೇನ. 12 ವೋಲ್ಟ್ ಅಲ್ಲಿ ಒಂದು ಬಲ್ಬ್ ಉರ್ದಂಗೆ ಅಷ್ಟೇ. ಚಿಕ್ಕದು LED ಲೈಟ್ ಉರ್ದಷ್ಟು ನಿಮ್ಗೆಲ್ಲ ಪೂರ್ತಿ ತಿಂಗಳ ಪೂರ್ತಿ ಉರ್ಸಿದ್ರು ನಿಮ್ಗೆ ಒಂದು 30ರಿಂದ 40 ರೂಪಾಯಿ ಖರ್ಚಾಗಲ್ಲ. ಓಕೆ. ಈ ಸಣ್ಣ LED ಲೈಟ್ ಒಂದು 12 ವ್ಯಾಟ್ ಇಂದು. ಅಂದ್ರೆ ಅದಕ್ಕೆ ಕಟ್ಟಿಗೆನೂ ಬೇಕು, ಕರೆಂಟು ಬೇಕು. ಕಟ್ಟಿಗೆನ ಇದು ಮಾಡ್ಲಿಕ್ಕೆ ನಮ್ದು AC/DC ಬ್ಲೋವರ್. ನಿಮ್ಗೆ ಎಲೆಕ್ಟ್ರಿಸಿಟಿಗೆ ಹಾಕ್ಬೇಕು ಅನ್ನೋದೇನಿಲ್ಲ. ನಿಮ್ದು ಬ್ಯಾಟ್ರಿ ಇತ್ತು ಅಥವಾ UPS ಇತ್ತು, ಇನ್ವರ್ಟರ್ ಇತ್ತು, ಸೋಲಾರ್ ಇತ್ತು, ಏನಿದ್ರು ಕೂಡ ಅದಕ್ಕೆ ನಿಮ್ಗೆ ಒಂದು 12 ವೋಲ್ಟ್ ಕೊಡೋ ಅಂತದೊಂದು ಇದಿದ್ರೆ ಸೋರ್ಸ್ ಇದ್ರೆ ಆಯ್ತು ಅಷ್ಟೇ. ಓಕೆ. ನೆಕ್ಸ್ಟ್ ಬಂದು ಇದು ನಿಮ್ಗೆ ಇವಾಗ ಒಂದು ಮಾಡರೇಟ್ ಫ್ಯಾಮಿಲಿ ಇದೆ. ಒಂದು 6 ಜನ 8 ಜನ 10 15 ಜನ 20 ಜನ ಹಿಂಗಿರ್ತಾರೆ ಮನೆಯಲ್ಲಿ. ಸೊ ಅಂಥವ್ರಿಗೆ ಇದು ನಿಮ್ಗೆ ಯಾರು ನೆಂಟರು ಬರ್ತಾರೆ, ಒಂದು 10 ಜನ ಇದೀವಿ ನಾವು, ಇನ್ನೊಂದು 5 ಜನ ಹೆಚ್ಚಿಗೆ ಬರ್ಬೋದು ಅಂತಂದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಸ್ಟ್ಯಾಂಡ್ ಸೆಪರೇಟ್ ಆಗಿ ಕೊಡ್ತಾ ಇದ್ದೀನಿ. ಇದು ವೋಲ್ಟೇಜು ಹೆಚ್ಚಿಗೆ ಇರುತ್ತೆ. ಆಮೇಲೆ ಇದು ಬ್ಲೋವರು, ಅಡಾಪ್ಟರ್, ಸ್ಟವ್, ಸ್ಟ್ಯಾಂಡ್, ಇದೆಲ್ಲ ಪೂರ್ತಿ ಬರುತ್ತೆ ನಿಮ್ಗೆ ಸೆಟ್. ಸೊ ಇದೆಲ್ಲ ಸೆಟ್ ಬರೋದ್ರಿಂದ ಏನಾಗುತ್ತೆ, ನೀವು ಸ್ಟ್ಯಾಂಡ್ ಇರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬಹುದು. ಒಂದು 10ರಿಂದ 15-20 ಜನಕ್ಕೆ ಅಡಿಗೆ ಮಾಡ್ಕೋಬಹುದು. ಆಮೇಲೆ ನೀರು ಕಾಯಿಸ್ಕೋಬಹುದು. ಅಥವಾ ಎಲ್ಲದಕ್ಕೂ ಅವ್ರಿಗೆ ಏನ್ ಫೆಸಿಲಿಟಿ ಬೇಕು ಅವ್ರಿಗೆ ನೋಡ್ಬಿಟ್ಟು ಅವ್ರಿಗೆ ಮ್ಯಾಚ್ ಮಾಡಿ ಕೊಡ್ತೀನಿ ಅದನ್ನ. ಇದು W2 ಮಾಡಲ್ ಅಂತೇಳಿ. ಇದು 3ನೇ ಮಾಡಲು. ಇದು 3 ಮಾಡಲು ಬಂದ್ಬಿಟ್ಟು ನಿಮ್ಗೆ ಡೊಮೆಸ್ಟಿಕ್ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೀನಿ ಮನೆಗೆ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 10 ಜನ 15 ಜನ 20 25 30 ಜನ ಇದ್ರೆ ನಿಮ್ಗೆ ಒಂದು ಯಾವ್ದು ನಿಮ್ ಕೂಡು ಕುಟುಂಬ ಅಂತ ಏನಂತೀವಿ ಹಂಗೇನಾದ್ರು ಇದರ ಒಂದು 20-25 ಜನ 30 ಜನ ಜಾಯಿಂಟ್ ಫ್ಯಾಮಿಲಿಗಳು ಇವತ್ತು ಕೂಡ ಇದಾವೆ. ಸೊ ಅಂತ ಫ್ಯಾಮಿಲಿಗಳಿಗೆ ಬೇಕು ಅಂತಂದ್ರೆ ನಾನು ಇದು ಸಜೆಸ್ಟ್ ಮಾಡ್ತೀನಿ. ಎಷ್ಟು ಕೆಜಿ ಅನ್ನ ಬೇಯಿಸಬಹುದು ಇದ್ರಲ್ಲಿ ಮಾಡ್ಬೋದು ಸರ್. 3, 4, 5 kg ಆರಾಮ ಮಾಡ್ಕೋಬಹುದು ಇದರಲ್ಲಿ.
ವುಡ್ ಎಲ್ಲಿ ಹಾಕೋದ್ರಲ್ಲಿ ಕಟ್ಟಿಗೆ ಸರ್ ವುಡ್ ಇಲ್ಲಿ ಇಟ್ಬಿಟ್ಟು ಯಾಕೆಂದ್ರೆ 30 ಜನಕ್ಕೆ ಅಂದ್ರೆ ಪಾತ್ರೆ ದೊಡ್ಡ ಪಾತ್ರೆ ಇಡ್ತೀರಾ, ದೊಡ್ಡ ಪಾತ್ರೆ ಇಟ್ಟಾಗ ನಿಮ್ಗೆ ಇದು ಅಡ್ಡ ಬರುತ್ತೆ, ಇಲ್ಲಿ ಕೈ ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಈ ಪ್ರಾವಿಷನ್ ಕೊಟ್ಟಿದ್ದೇನೆ. ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ ಇದು ಎತ್ಬಿಟ್ಟು ನೀವು ಲಾಕ್ ಮಾಡಿ ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ನೀವು ಬೆಂಕಿ ಹಾಕಿ ನೀವು ಸ್ಟಾರ್ಟ್ ಮಾಡ್ತೀರಾ. ಇದು ಏನಿದೆ, ಇದು ವುಡ್ ಒಳಗಡೆ ಇಷ್ಟು ಹಿಡಿಯುತ್ತೆ. ಇಲ್ಲ, ಇದಿಟ್ಟು ತಳ್ಳಿದ್ರೆ ಅದ್ರಲ್ಲೋಗಿ ಬಿದ್ದೋಗುತ್ತೆ ಸರ್, ಬಿದ್ದೋಗುತ್ತೆ, ಇದ್ರಲ್ಲೋಗಿ ಬಿದ್ದೋಗುತ್ತೆ. ನಿಮ್ಗೆ ಅದ್ರಲ್ಲಿ ಆಗ್ಲೇ ಉರಿತಾ ಇರುತ್ತಲ್ಲ, ಹೋದ್ರೆ ಇಮಿಡಿಯೇಟ್ ಆಗಿ ಫೈರ್ ಹತ್ಕೊಂಡ್ಬಿಡುತ್ತೆ ನಿಮಗೆ. ಈ ಕಡೆ ಇದೇನು, ಇದು ಬ್ಲೋವರ್ ಹಾಕ್ಲಿಕ್ಕೆ ಸರ್. ಇದು ಇಲ್ಲಿ ನೋಡಿ, ಇದು ಬ್ಲೋವರ್ ಹಾಕ್ಬಿಟ್ಟು ಇದು ಅಡಾಪ್ಟರ್ಗೆ ಕನೆಕ್ಟ್ ಮಾಡಿ ಇದನ್ನ ನೀವು ಸ್ವಿಚ್ ಹಾಕೊಂಡ್ರೆ ಇದು ಮುಗೀತು ನಿಮ್ಗೆ. ಆಮೇಲೆ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡ್ಕೋಬಹುದು ಇದರಲ್ಲಿ. ಇದು 19 ವೋಲ್ಟ್ ಹೆಚ್ಚಬೇಕಾ ಕಡಿಮೆ ಬೇಕಾ ಮಾಡ್ಕೋಬಹುದು. ಓಕೆ, ಇದನ್ನ ಇದಾದ್ಮೇಲೆ ಸೆಮಿ ಕಮರ್ಷಿಯಲ್ ಬರುತ್ತೆ ಸರ್. ಸೆಮಿ ಕಮರ್ಷಿಯಲ್ ಅಂತಂದ್ರೆ ಸಪೋಸ್ ನಿಮ್ಗೆ ಗೊತ್ತಿದ್ದಂಗೆ ಈಗ ಸ್ಟ್ರೀಟ್ ಫುಡ್ ಅವ್ರು ಇರ್ತಾರೆ, ಅವ್ರಿಗೆ ಪಾಪ ಗ್ಯಾಸ್ಗಳು ಅವ್ರಿಗೆ ಹೊಂದ್ಸೋದಕ್ಕಾಗಲ್ಲ ಅವ್ರಿಗೆ, ಆಮೇಲೆ ಹೊರಗಡೆ ಇಟ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ನಿಮ್ಗೆ ಈ ಅಲೋ ಮಾಡಲ್ಲ, ಗ್ಯಾಸ್ ಅಲೋ ಮಾಡಲ್ಲ ಸಿಲಿಂಡರ್. ಅಂತ ಟೈಮ್ನಲ್ಲಿ ಮರ್ದಿ ತಗೊಂಡು ಹೋಗ್ತಾರೆ, ಪಕ್ಕದಲ್ಲೇ ಮರದಲ್ಲಿ ಯಾವ್ದು ನಿಮ್ಗೆ ಒಣಗಿದ ಕಟ್ಗೆ ಇರುತ್ತೆ, ಕಟ್ಗೆನ ಕಟ್ ಮಾಡ್ಬಿಟ್ಟು ನಿಮ್ಗೆ ಬೆಂಕಿ ಹಾಕ್ಬಿಟ್ಟು ಅಲ್ಲೇ ಇದು ಮಾಡ್ಬಿಟ್ಟು ಒಂದು ಅರ್ಧ ಗಂಟೆಲಿ ನಿಮ್ಗೆ ಅಡಿಗೆನೇ ಆಗೋಗುತ್ತೆ. ಒಂದು 40 ಜನ 50 ಜನಕ್ಕೆ ಆರಾಮಾಗಿ ಅಡಿಗೆ ಆಗೋಗುತ್ತೆ. ಇದು ಒಂದು 40, ಅದು ಸೆಮಿ ಕಮರ್ಷಿಯಲ್ ಅಂತೇಳಿ. ಈಗ ಚಿಕ್ಕ ಹೋಟೆಲ್ಗಳು ಅಥವಾ ಸ್ಟ್ರೀಟ್ ಫುಡ್ಗಳು ಏನಿದೆ ಅವರೆಲ್ಲ ಮಾಡ್ಕೋಬಹುದು. ಇದರಲ್ಲಿ ಮಿರ್ಚಿ ಬಜ್ಜಿ ಮಾಡ್ಕೋಬಹುದು, ನಿಮ್ಗೆ ಕಬಾಬ್ ಮಾಡ್ಕೋಬಹುದು, ಅಥವಾ ಎಗ್ ರೈಸ್ ಮಾಡ್ಕೋಬಹುದು, ಪಾನಿಪೂರಿ, ಏನ್ ಬೇಕೋ ಅದೆಲ್ಲ ಸ್ಟ್ರೀಟ್ ಫುಡ್ ಅಲ್ಲಿ ಏನೇನ್ ಮಾಡ್ತಾರೆ ಅದೆಲ್ಲ ಪೂರ್ತಿ ಇದ್ರಲ್ಲಿ ಮಾಡ್ಕೋಬಹುದು. ಅವ್ರಿಗೋಸ್ಕರ ಡಿಸೈನ್ ಮಾಡಿರೋದು ಇದು. ಇದರಲ್ಲಿ ನಿಮ್ಗೆ ತುಂಬಾ ದೊಡ್ಡದು ಒಂದು 5, 6, 8 kg ವರೆಗೂ ಮಾಡ್ಕೋಬಹುದು. ಇದ್ರಲ್ಲಿ 8 kg ಅಂತಂದ್ರೆ ನೀವು 15 ಲೀಟರ್ ನೀರು ಹಾಕ್ತೀರಾ, ಅಷ್ಟು ಅಡಿಗೆ ಆಗುತ್ತೆ ಇದ್ರಲ್ಲಿ. ಓಕೆ, ಬಟ್ ಆದ್ಮೇಲೆ ಇದು ತುಂಬಾ ಹೀಟ್ ಆಗ್ಬಿಡುತ್ತಲ್ಲ ಸರ್, ಅದನ್ನ ಗಾಡಿಯಲ್ಲಿ ಸರ್ವ್ ಮಾಡೋದು. ಹೌದು, ನಿಜ. ಇವಾಗ ವ್ಯಾಲಿಡ್ ಪಾಯಿಂಟ್ ಅದು. ಇವಾಗ ನೀವು ಕೇಳ್ಬೋದು, ಈಗ ಹೋದ ತಕ್ಷಣ ಎಲ್ಲಿ ನಿಲ್ಸಿದ್ರು, ಗಾಡಿ ನಿಲ್ಸಿದ್ರು, ಅದು ಅವ್ರ ಅಡಿಗೆ ಮಾಡ್ಕೊಂಡ್ಬಿಟ್ಟು ಇದು ಮಾಡಿದ್ಮೇಲೆ ಏನಕ್ಕೆ ಅಂತ ನೀವು ಕೇಳ್ತಾರೆ. ನನಗೆ ಗೊತ್ತಾಯ್ತು, ಇದು ಎರಕ ಯೂಸ್ ಮಾಡಿರೋದ್ರಿಂದ, ಬೀಡ್ ಕಬ್ಬಿಣ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಇದು ಹೀಟ್ ತುಂಬಾ ಹೊತ್ತು ಇರುತ್ತೆ, ಹೋಲ್ಡ್ ಆಗುತ್ತೆ, ಹೆಂಗ್ ಮಾಡ್ತೀರಾ ಅಂತೇಳಿ ನೀವು ಕೇಳ್ತಾ ಇದ್ದೀರಾ. ಇದ್ರಲ್ಲಿ ಏನಾಗುತ್ತೆ, ನೀವು ಅಡಿಗೆ ಮಾಡಿದ್ಮೇಲೆ ಊಟ ಅಂತೂ ಮಾಡ್ತೀವಿ, ಊಟ ಮಾಡೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೇ ಆಗುತ್ತೆ, ಒಂದು ಮುಕ್ಕಾಲು ಗಂಟೆಯಲ್ಲಿ ಇದು ತಣ್ಣಗಾಗುತ್ತೆ ಅಷ್ಟೊತ್ತಿಗೆ. ಸೊ ಅವಾಗ ಎತ್ತಿ ಒಳಗಡೆ ಇಟ್ಕೋಬಹುದು. ಇದಾದ್ಮೇಲೆ W4 ಮಾಡಲ್ ಬರುತ್ತೆ. W4 ಮಾಡಲ್ ಬಂದ್ಬಿಟ್ಟು ನಿಮ್ಗೆ ಇದು ಬಂದು ನಿಮ್ಗೆ ಒಂದು 100 ಜನ, 150, 200, 250 ಜನದವರೆಗೂ ಮಾಡ್ಕೋಬಹುದು ಇದ್ರಲ್ಲಿ. ದೊಡ್ಡ ದೊಡ್ಡ ಸಮಾರಂಭನೇ ಆಗೋದು. ಹೌದು, ನಿಮ್ಗೆ ಈಗ ಮಾಡ್ರೇಟ್ ಹೋಟ್ಲ್ಗಳು, ಒಂದು 200, 300 ಪ್ಲೇಟ್ಗಳು ಮಾಡ್ಕೊಂತಾರಲ್ಲ ಅಂತವ್ರಿಗೆ ಒಂದು 10 kg, 15 kg, 20, 25, 30 kg ವರ್ಗು ಮಾಡ್ಕೊಂತಾರೆ. 30 kg ಇದನ್ನೆಲ್ಲ ಬಂದ್ಬಿಟ್ಟು ಇದು ಫ್ಲಾಗ್ಶಿಪ್ ಅಂತಾನೆ ಕರಿಬಹುದು. ಇದು ಎಲ್ಲಾ ಇದಕ್ಕೇನು ಹೋಟ್ಲ್ಗಳಿಗೂ ಬೇಕೇ ಬೇಕಿದೆ. ಇದನ್ನೊಂದು ಹೇಳಿದ್ರಿ, ಹೊರಗೆ ತಗೊಂಡೋಗಿ ಮಾಡ್ಬೋದು ಅಂತ. ಸರ್, ಕರೆಂಟ್ ಇದ್ರೆ ಮಾತ್ರ ನಿಮ್ದು ಏರ್ ಬ್ಲೋವರ್ ವರ್ಕ್ ಆಗುತ್ತೆ. ಹೌದು, ಹೊರಗಡೆ ಹೋದ್ರೆ ಕರೆಂಟ್ ಎಲ್ಲಿ? ಹೌದು, ಇವಾಗ ನೀವು ಹೊರಗಡೆ ಹೋದಾಗ ನೀವೇನು ಕಾರಲ್ಲಿ ಹೋಗಿರ್ತೀರಿ, ಅದು ದೇವಸ್ಥಾನಗಳಲ್ಲಿ ಹೋದ್ರೆ ಎಲ್ಲ ಒಂದು ಪ್ಲಗ್ ಪಾಯಿಂಟ್ ಇರುತ್ತೆ. ಇವಾಗ ಕಾರಲ್ಲಿ ಹೋದಾಗ ನೀವು ಹೆಂಗ್ ಮಾಡ್ತೀರಿ ಅಂತಂದ್ರೆ, ಕಾರಲ್ಲಿ ನಿಮ್ಗೆ ಒಂದು DC to AC ಕನ್ವರ್ಟರ್ ಅಂತ ಸಿಗುತ್ತೆ. DC to AC ಕನ್ವರ್ಟರ್ ಎಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅಂದ್ರೆ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಕಾರ್ಗಳಲ್ಲಿ. ಆ ಅಡಾಪ್ಟರ್ ಅದು ಇರುತ್ತಲ್ಲ, ನಿಮ್ಗೆ ಅದಕ್ಕೆ 3 ಪಿನ್ ಇಂದ ಸಾಕೆಟ್ ಇರುತ್ತೆ. ಆ ಸಾಕೆಟ್ಗೆ ಇದನ್ನ ಪ್ಲಗ್ ಹಾಕ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ನಿಮ್ಗೆ 12 ವೋಲ್ಟೇಜ್ ಪವರ್ ಸಪ್ಲೈ ಆಗುತ್ತೆ. ಆ DC ಇಂದ ಇದ್ರಲ್ಲಿ AC ಕನ್ವರ್ಟ್ ಆಗಿ ಈ ಕಡೆ ನಿಮ್ಗೆ 12 ರಿಂದ 20 ವೋಲ್ಟ್ ನಿಮ್ಗೆ ಜನರೇಟ್ ಆಗುತ್ತೆ. ಹೌದಾ? ನೋಡಿ, ಇವಾಗ ಹಳ್ಳಿಗಳಲ್ಲಿ ಕೆಲವರಿಗೆ ಇದಿರಲ್ಲ, ಕರೆಂಟ್ ಇರಲ್ಲ. ಕರೆಂಟ್ ಯಾವಾಗ ಸಿಂಗಲ್ ಫೇಸು, 3 ಫೇಸು ಒಂದೊಂದ್ಸರಿ ತೆಗೆದು ಬಿಡ್ತಾರೆ. 3 ಗಂಟೆ 4 ಗಂಟೆ ಅಡಿಗೆ ಮಾಡೋ ಟೈಮ್ನಲ್ಲಿ ಕರೆಂಟ್ ಹೋಗುತ್ತೆ. ಆ ಟೈಮ್ನಲ್ಲಿ ಜನ ಏನ್ ಮಾಡ್ತಾರೆ, ನನಗೂ ಗೊತ್ತಿರ್ಲಿಲ್ಲ ಅದು ಆಕ್ಚುಲಿ. ಈಗ ಔಷಧಿ ಹೊಡಿಲಿಕ್ಕೆ ಅವರು ಇದನ್ನ ಬ್ಯಾಟ್ರಿ ಇರುತ್ತೆ, ಅವ್ರದ್ದು ಬ್ಯಾಟ್ರಿಗೆ ಸಾಕೆಟ್ ಇರುತ್ತೆ. ಸೊ ಅದರಲ್ಲಿ ಕೂಡ ಯೂಸ್ ಮಾಡ್ಕೊಂತ ಇದಾರೆ. ನನಗೆ ಮೊನ್ನೆ ಯಾರು ಕನಕಪುರದಿಂದ ಯಾರು ಬಂದವರು ಹೇಳ್ತಾ ಇದ್ರು, ಸರ್ ನಾವು ಅದಕ್ಕೆ ಯೂಸ್ ಮಾಡ್ಕೊಂತ ಇದ್ದೀವಿ, ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಇನ್ನೊಂದು 2ನೇ ಸ್ಟವ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ರು. ಇದು ನೋಡಿ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ. ನಿಮ್ಗೆ ಒಂದು 500 ರಿಂದ 600 ರೂಪಾಯಿಗೆ ಸಿಗುತ್ತೆ. ಸೊ ಇದನ್ನ ಬಂದ್ಬಿಟ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀರಾ. ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ಟು ನೀವು ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ ಆನ್ ಮಾಡಿ, ಇಲ್ಲಿ ಪ್ಲಗ್ ಇದೆ, 2 ಸಾಕೆಟ್ ಇದೆ ಇಲ್ಲಿ. ಇದಕ್ಕೆ ನೀವು ಪ್ಲಗ್ ಹಾಕೊಂಡ್ರೆ ಆಯ್ತು. ಇಲ್ಲಿದಲ್ಲ ನಿಮ್ಗೆ ಈ ಪ್ಲಗ್ ನ ಇದಕ್ಕೆ ಹಾಕ್ಬಿಟ್ಟು ಎಷ್ಟು ಅವರ್ ಉರಿಯುತ್ತಿದೆ ಸರ್ ನಿಮ್ಗೆ ಬ್ಯಾಟ್ರಿ ಪವರ್ ಏನಿದೆ ಅದರಲ್ಲಿ ಅದ್ರಲ್ಲಿ ಇರುತ್ತೆ. ಇಲ್ಲ ನೀವು ಇನ್ನೊಂದು ಟೈಪ್ ಬರುತ್ತೆ ನಿಮ್ಗೆ ಒಳಗಡೆ ಕಾರಲ್ಲಿ ಒಳಗಡೆ ನಿಮ್ಗೆ ಸಿಗಟ್ ಈ ಚಾರ್ಜಿಂಗ್ ಪಾಯಿಂಟ್ ಒಂದು ಬರುತ್ತಲ್ಲ ನಿಮ್ಗೆ ಬಟನ್ ಟೈಪ್. ಸೊ ಅದ್ರಲ್ಲಿ ಹಾಕಿದ್ರೆ ಅಂದ್ರೆ ನಿಮ್ಗೆ ಎಷ್ಟೊತ್ತು ಬೇಕಾದ್ರೆ ಅಷ್ಟೊತ್ತು ಯೂಸ್ ಮಾಡ್ಕೋಬಹುದು. ಕಾರ್ ಆನ್ ಅಲ್ಲೇ ಇರಬೇಕು.
ಕಾರ್ ಆನ್ ಅಂತೇನಿಲ್ಲ, ಅದೇ ನಿಮ್ಗೆ ಕನ್ಸಂಪ್ಷನ್ ಕಡಿಮೆ ಆಗುತ್ತಲ್ಲ. ಓಕೆ ನೀವು ಆಮೇಲೆ ಬೇಕಾದ್ರೆ ಒಂದ್ಸರಿ ಸೆಲ್ಫ್ ಹೊಡಿತಿದ್ದಂಗೆ ನಿಮ್ಗೆ ಬ್ಯಾಟ್ರಿ ಮತ್ತೆ ರೀಚಾರ್ಜ್ ಆಗೋಗುತ್ತೆ. ಓಕೆ, ಅದೊಂದಾಯ್ತು. ಸರ್, ಒಂದ್ ವೇಳೆ ಇದು ಯಾವ ಅವೈಲೇಬಲ್ ಇಲ್ಲಪ್ಪ, ನಮ್ಗೆ ಏರ್ ಬ್ಲೋವರ್ ವರ್ಕ್ ಆಗ್ತಿಲ್ಲ, ಓಕೆ, ಆದ್ರೂ ನಿಮ್ದ್ರಲ್ಲಿ ಅಡಿಗೆ ಆಗುತ್ತಾ? ಏರ್ ಬ್ಲೋವರ್ ವರ್ಕ್ ಆಗ್ತಲ್ಲ, ಇಲ್ಲ ಏರ್ ಬ್ಲೋವರ್ ವರ್ಕ್ ಆಗ್ಬೇಕು ಆಕ್ಚುಲಿ. ಅದು ಯಾಕಂದ್ರೆ ಆಕ್ಸಿಜನ್ ಸಪ್ಲೈ ಆಗ್ಬೇಕು ಅದಕ್ಕೆ. ಇದು ಕಂಬಷನ್ ಪ್ರೊಸೆಸ್ ಅಲ್ಲಿ ಆಗತ್ತೆ. ಇದು ಪೈರೋಲಿಸಿಸ್ ಟೆಕ್ನಾಲಜಿ ಆಗಿರೋದ್ರಿಂದ ನಿಮ್ಗೆ ಕಂಬಷನ್ ಬಂದು ಒಂದು ಬ್ಯೂಟಿ ಏನು ಅಂತಂದ್ರೆ ಈ ಸ್ಟವ್ಗಳಲ್ಲಿ 97 ಇಂದ 98% ಕಂಬಷನ್ ಆಗುತ್ತೆ. ಕಂಬಷನ್ ಅಂತಂದ್ರೇನು, ನೀವು ಹಾಕಿದ್ದೆಲ್ಲ ಸುಟ್ಟೋಗುತ್ತೆ, ಸುಟ್ಟು 2 ರಿಂದ 3% ಮಾತ್ರ ಉಳ್ಕೊಳ್ಳುತ್ತೆ. ಅದು ಉಳಿದಿದ್ದು ನೋಡ್ರಿ, ಇಂತಿಂತ ದೊಡ್ಡ ಸ್ಟವ್ಗಳಿಗೆ ನಾ ಎಷ್ಟು ಕೊಟ್ಟಿರ್ತೀನಿ ನೋಡ್ರಿ, ನಿಮ್ಗೆ ದಿವಸ ಪೂರ್ತಿ ಕಂಟಿನ್ಯೂ ಯೂಸ್ ಮಾಡಿದ್ರು ಕೂಡ ಇದು ತುಂಬಲ್ಲ ಇದೆ ನಿಮ್ಗೆ. ಇದು ಎಷ್ಟಿದೆ ನೋಡಿ, ಇದು ಮಾಡಿದೀವಲ್ಲ, ಎಷ್ಟು ಕಡೆಗೆ ಹಾಕಿದೀವಲ್ಲ, ಈಗ ಈ ತೋರಿಸ್ತೀನಿ ಎಷ್ಟು ಹೊಗೆ ಬಂದಿದೆ ಅಂತ ನಿಮ್ಗೆ. ನೋಡಿ, ನಾನು ಕೈಯಲ್ಲಿ ತೆಗೆದಿದ್ದು ಅಂದ್ರೆ ಕೆಳಗಡೆ ಹೀಟ್ ಆಗಿಲ್ಲ ಅದು ನಿಮ್ಗೆ. ಇದು ಮಾತ್ರ ಇಲ್ಲಿ ಮುಟ್ಲಿಕ್ಕೆ ಹತ್ರಕ್ಕೂ ಹೋಗ್ಲಿಕ್ಕೂ ಆಗಲ್ಲ. ಇಲ್ಲಿ ಎಷ್ಟು ಇದಾಗುತ್ತೆ ನಿಮ್ಗೆ. ಆಮೇಲೆ ಬೂದಿ ಬರೋದಕ್ಕೆ ಇದು ಬೂದಿ ಆಸ್ಟ್ರೆ, ಇದು ಆಸ್ಟ್ರೆ. ಆಮೇಲೆ ಇದು ಬಂದ್ಬಿಟ್ಟು ನಿಮ್ಗೆ ಕಡೆಗೆ ತಳ್ಳಿದ್ರೆ ಅದ್ರಲ್ಲಿ ಹೋಗಿ ಬಿದ್ದೋಗುತ್ತೆ. ಇದ್ರ ಜೊತೆ ಒಂದು ಸ್ಟ್ಯಾಂಡ್ ಬರುತ್ತೆ, ಸ್ಟ್ಯಾಂಡ್ ದೊಡ್ಡ ಸ್ಟ್ಯಾಂಡ್ ನಿಮ್ಗೆ ಇದು ಹೆಂಗಿದೆ ಇದೇ ಟೈಪ್ ಇದಕ್ಕೆ ದೊಡ್ಡ ಸ್ಟ್ಯಾಂಡ್ ಬರುತ್ತೆ. ಸೊ ಆ ಸ್ಟ್ಯಾಂಡ್ ಜೊತೆಲಿ ಇದು ಸ್ಟವ್, ಸ್ಟ್ಯಾಂಡು, ಇದು ಬ್ಲೋವರ್. ನಾನು ನಿಮ್ಗೆ ಒಂದು ಹೇಳಲೇಬೇಕು ಇವತ್ತು, ನಿಮ್ಗೆಲ್ಲ ಏನಂತಂದ್ರೆ ಎಲ್ಲ ಈ ಬ್ಲೋವರ್ಗಳು ತೋರಿಸ್ಬಿಡ್ತಾರ, ತೋರಿಸಿ ಅದೇನು ಒಳ್ಳೆ ರಾಕೆಟ್ ಹೊಡೆದಂಗೆ ಕೊಡುತ್ತೆ ಹಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೆಲ್ಲ ಸುಳ್ಳು. ನಿಮ್ಗೆ ಯಾವ ವೋಲ್ಟೇಜ್ ಅಲ್ಲಿ, ಯಾವ ಗಾಳಿ ಎಷ್ಟು ಪ್ರೆಷರ್ ಅಲ್ಲಿ, ಎಷ್ಟು ಸ್ಪೀಡ್ ಅಲ್ಲಿ, ಯಾವ ವೆಲಾಸಿಟಿನಲ್ಲಿ ನಾವು ಕೊಟ್ರೆ ಏನ್ ವರ್ಕ್ ಆಗುತ್ತೆ. ಅದಕ್ಕೆ ನೀವು ನೋಡ್ರಿ, ಅಲ್ಲಿಂದ ನೋಡಿದ್ರು ನಿಮ್ಗೆ ವೋಲ್ಟೇಜ್ ವೇರಿಯೇಷನ್ ಆಗುತ್ತೆ, ಎಲ್ಲ ಬೇರೆ ಬೇರೆ ಇದೆ. ಇದು ಡೊಮೆಸ್ಟಿಕ್ ವರ್ಗು ಮಾತ್ರ ಇದೆ ಅಷ್ಟೇನೆ. ಡೊಮೆಸ್ಟಿಕ್ ಆಗ್ತಿದ್ದಂಗೆ ಕಮರ್ಷಿಯಲ್ ಬರ್ತಿದ್ರೆ ನಿಮ್ಗೆ ಕಮರ್ಷಿಯಲ್ಗೆ ನೋಡಿ, ನಾನು ಈ ಸೈಜಿಂದ ಕೊಡ್ತೀನಿ ನಾನು. ಇದು ಕಮರ್ಷಿಯಲ್ಗೆ, ಇದು ನಾನು ನಿಮ್ಗೆ ಹಚ್ಚಿ ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ಪ್ರೆಷರ್ ಅಲ್ಲಿ ಕೊಡುತ್ತೆ ಅಂತೇಳಿ. ಯಾಕೆಂದ್ರೆ ನಿಮ್ಗೆ ಒಂದು 20 ರಿಂದ 25-30 kg ಅನ್ನ ಮಾಡ್ಬೇಕು ಅಂತಂದ್ರೆ ಅದು ಕಡಿಮೆ ಕ್ವಾಂಟಿಟಿ ಅಲ್ಲ. ನಿಮ್ಗೆ 25 kg ಅನ್ನ ಮಾಡ್ಬೇಕು ಅಂದ್ರೆ 50 ಲೀಟರ್ ನೀರು ಹಾಕ್ಬೇಕು ಅಂದ್ರೆ 75 kg ಅಷ್ಟು ನಿಮ್ಗೆ ಅಡಿಗೆ ಆಗುತ್ತೆ. ಒಂದು 100-150-200 ಜನಕ್ಕೆ 200-250 ಜನಕ್ಕೆ ಅಡಿಗೆ ಮಾಡುವಂಥದ್ದು. ಸೊ ಹಂಗಾಗಿ ಅದಕ್ಕೆ ಎಷ್ಟು ಪ್ರೆಷರ್ ಕೊಡ್ಬೇಕು ಅಷ್ಟು ಕೊಡ್ಲೇಬೇಕು. ಓಕೆ. ಈಗ ನೀವು ಒಂದು ಹೇಳಿದ್ರಿ ಗ್ಯಾಸ್ ಉಳಿತಾಯ ಆಗ್ತದೆ, ನೀವು ಇಲ್ಲಿ ಹಾಕಿದ್ರಿ ಬೋರ್ಡಲ್ಲಿ LPG ಯಲ್ಲಿ 80% ಉಳಿತಾಯ. ಹೌದು. ಕಡಿಮೆ ಹೊಗೆ ಮತ್ತು ಬಳಕೆದಾರರ ಸ್ನೇಹಿ. ಹೌದು, ನಿಮ್ದು ಟ್ಯಾಗ್ ಲೈನ್ ಇದೆ. ಹೌದು. ಬಟ್ ಇಲ್ಲಿ ಇದಕ್ಕೆ ಖರ್ಚಾಗುತ್ತಲ್ಲ ಸರ್, ಕಟ್ಟಿಗೆಗೆ ಆಗುತ್ತೆ ಸರ್. ಕಟ್ಟಿಗೆ ಎಷ್ಟು ಕೊಡ್ತೀರಾ ನೀವು? ಈಗ ಮನೆ ಮುಂದೆ 2 ತೆಂಗಿನ ಮರ ಇತ್ತಂದ್ರೆ ನೀವೇನು ಕಟ್ಟಿಗೆ ಕೊಂಡ್ಕೊಳ್ಳೋದೇ ಬೇಕಲ್ಲ, ಅದ್ರ ಬೀಳೋ ವೇಸ್ಟೇ ಸಾಕು ನಿಮ್ಗೆ. ಒಂದು ವೇಳೆ ನೀವು ಕೊಂಡ್ಕೊಂತೀರಾ ಅನ್ಕೊಡ್ರಿ, ಕೊಂಡ್ಕೊಂಡ್ರು ಕೂಡ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಕೆಜಿ, ಒಂದು 100 ರೂಪಾಯಿ ಕೊಟ್ರೆ ಒಂದು ಚೀಲ ಫುಲ್, ದೊಡ್ಡ ಚೀಲ ಫುಲ್ ನಿಮ್ಗೆ ಕಟ್ಟಿಗೆ ಸಿಗುತ್ತೆ. 3 ರೂಪಾಯಿ ಕೆಜಿ ಅಂತಂದ್ರೆ ನಿಮ್ಗೆ ಒಂದು 4 kg ನಂದು ಸೌದೆಗೆ 1 kg ನಿಮ್ಗೆ ಗ್ಯಾಸ್ ಈಕ್ವಲ್. 4 kg ಸೌದೆಗೆ 4 kg ಸೌದೆಗೆ 1 kg ಗ್ಯಾಸ್. ಕೆಜಿ ಇದಕ್ಕೆ ಎಷ್ಟಾಯ್ತು? 12 ರೂಪಾಯಿ ಆಯ್ತು. ನೀವು 12 ರೂಪಾಯಿ ಆಯ್ತು. ನಿಮ್ಗೆ ಗ್ಯಾಸ್ಗೆ ಎಷ್ಟಾಯ್ತು? 102 ರೂಪಾಯಿ ಆಯ್ತು. 102-103 ರೂಪಾಯಿ ಆಗುತ್ತೆ ನಿಮ್ಗೆ. ಅಂದ್ರೆ ಹೆಚ್ಚು ಕಮ್ಮಿ 80 ರಿಂದ 85 ರೂಪಾಯಿ ನಿಮ್ಗೆ ಕೆಜಿ ಬಿತ್ತು. 85 ರೂಪಾಯಿಯಲ್ಲಿ ನೀವು 12 ರೂಪಾಯಿ ಸರ್. ಸೊ ಇದು ಉಳಿತಾಯ. ನೀವು ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ 80% ಗಿಂತಲೂ ಹೆಚ್ಚಿಗೆ ನಿಮ್ಗೆ ಉಳಿಯುತ್ತೆ. ನಾನು ಹೇಳ್ತಾ ಇರೋದು 80% ಅಂತ ನಿಮ್ಗೆ ಪಕ್ಕಾ ಉಳಿಯುತ್ತೆ ಅಂತೇಳಿ. ಇವಾಗ ಸಪೋಸ್ ಹಂಗೂ ಬೇಡ, ನಿಮ್ಗೆ ಒಂದು ಹೋಟ್ಲ್ ಇದೆ, ನೀವು ಹೋಟ್ಲ್ನಲ್ಲಿ 1 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಒಂದು ಸಣ್ಣ ಹೋಟ್ಲಲ್ಲಿ 1 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಗ್ಯಾಸ್ಗೆ. ನೀವು ಆರಾಮಾಗಿ ನಿಮ್ಗೆ ಒಂದು 15 ರಿಂದ 20 ಸಾವಿರ ರೂಪಾಯಿ ಒಳಗಡೆ ನೀವು ಕಟ್ಟಿಗೆನಲ್ಲಿ ಮುಗಿದೋಯ್ತು ನಿಮ್ಗೆ. 80,000 ರೂಪಾಯಿ ಉಳಿತಾಯ. 80 ರಿಂದ 85 ರೂಪಾಯಿ ಸ್ಟ್ರೈಟ್ ಅವೇ ಉಳಿತಾಯ ಅದು ಗ್ಯಾಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಹಿಂಗೆ ನಿಮ್ಮ ಹತ್ರ ತಗೊಂಡೋದವ್ರು ಎಷ್ಟು ಇಲ್ಲಿವರೆಗೆ ಮಾರಿದಿರಿ? ತಗೊಂಡೋದವ್ರದ್ದು ಇದೆಯಾ ಸರ್? ತಗೊಂಡೋರಿಗೆ ಲೆಕ್ಕನೇ ಇಲ್ಲ ಸರ್. ನಮ್ದು ಹೆಂಗೆ ಅಂತಂದ್ರೆ ಇವಾಗ ಕಂಪೇರ್ ಮಾಡ್ಕೊತಾರೆ. ಈಗ ಬರ್ತಾರೆ, ಬರೋರೆಲ್ಲ ಒಂದೇ ಮಾತು ಹೇಳ್ತಾರೆ, ಸರ್ ನೋಡಿದೀವಿ ಟಿವಿನಲ್ಲಿ ಸುಮಾರು ಇದಾವೆ, ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡು ನಿಮ್ದು ಬೆಸ್ಟ್ ಅಂತೇಳಿ ನಿಮ್ಗೆ ಬಂದಿದೀವಿ ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ಕಡಿಮೆ ಸಿಗುತ್ತೆ, ಕಡಿಮೆ ಅಂತ ನೀವು ತಗೊಳ್ಳಿ. ನೀವು ತಗೊಂಡ್ಬಿಟ್ಟು ನೀವು ಯೂಸ್ ಮಾಡಿ, ಅದು ಏನು ಮಟೀರಿಯಲ್ ಇದೆ, ಅದು ಏನು ಯೂಸ್ ಮಾಡ್ತಾ ಇದ್ರೆ, ಏನು ಟೆಕ್ನಾಲಜಿ ಇದೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಯಾಕೆಂದ್ರೆ ಅವ್ರು ನನ್ನ ಹತ್ರ ಬರ್ತಾ ಇರಲ್ಲ, ಮ್ಯಾಕ್ಸಿಮಮ್ ಅಲ್ಲಿಂದ ಬರೋರೇ ಇರ್ತಾರೆ ನನ್ನ ಹತ್ರ. ಆಮೇಲೆ ನಂದು ಪಬ್ಲಿಸಿಟಿ, ನಂದು ಯಾವಾಗಲೂ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀನಿ. ಎಲ್ಲ ಪೂರ್ತಿ ಪ್ರಾಪಗಂಡ ಮಾಡೋದು, ಹಂಗಾಮ ಮಾಡೋದು ಇಲ್ಲಿವರೆಗೂ ಎಲ್ಲೂ ಮಾಡಿಲ್ಲ ನಾನು. ಹಿಂಗೆ ನಿಮ್ಮಂಥವ್ರು ಏನಿದ್ದೀರಾ, ನಮ್ಮಂಥವ್ರನ್ನ ಗುರುತಿಸ್ಬಿಟ್ಟು ನೀವೇನು ಇವತ್ತು ಬಂದು ಮಾಡ್ತಾ ಇದ್ದೀರಾ, ಹಿಂಗೆ ಸುಮಾರು ಒಂದು 15-20 ವಿಡಿಯೋಸ್ ಇದೆ. ಸೊ ಅವರು ಇಂದ ಸ್ಪ್ರೆಡ್ ಆಗ್ತಾ ಇರೋದು. ಮತ್ತೆ ಅವ್ರು ತಗೊಂಡವ್ರು ಒಂದು 10 ಜನಕ್ಕೆ 100 ಜನಕ್ಕೆ ಹೇಳ್ಬಿಟ್ಟು ಅವರು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನು ಹೇಳ್ತಿರಲ್ಲ, ಅಷ್ಟೇ ನನ್ನ ಆಗ್ತಾ ಇರೋದು. ಇದು ಬಂದು ನಿಮ್ಗೆ ಹೆಚ್ಚು ಕಮ್ಮಿ ಸ್ಟ್ಯಾಂಡು, ಸ್ಟವ್, ಬ್ಲೋವರ್ ಎಲ್ಲ ಸೇರಿ ಒಂದು 30 ರಿಂದ 35 kg ವೆಯ್ಟ್ ಇದೆ.
ಓಕೆ. ಇದರಲ್ಲಿ ಟೆಂಪ್ರೇಚರ್ ನಿಮಗೆ ಒಂದು 500 ಡಿಗ್ರಿಯಿಂದ ಹಿಡಿದು 600, 700, 800 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಟೆಂಪ್ರೇಚರ್ ಕೊಡುತ್ತೆ. ಇದೆಲ್ಲ ಮಾಡಿರೋದೆಲ್ಲ ನಮ್ದೆಲ್ಲ ಪೂರ್ತಿ ಸ್ಪೆಷಲೈಸ್ಡ್ ನಮ್ಮದೇ ಫ್ಯಾಕ್ಟ್ರಿಗಳಲ್ಲೇ ಮಾಡಿರೋದು. ಇದು ಕ್ಯಾಸ್ಟ್ ಐರನ್ ಇದು. ಕ್ಯಾಸ್ಟ್ ಐರನ್. ಇಲ್ಲಿ ನೋಡಿ, ಇಲ್ಲಿ ಒಂದು ಲೈನ್ ಹೋಲ್ ಇದೆ, ಇಲ್ಲಿ ಒಂದು ಲೈನ್ ಹೋಲ್ ಇದೆ, ಏನು ಇಲ್ಲಿ ಕೆಳಗಡೆ ಒಂದು ಹೋಲ್ ಇದೆ. ಇದ್ರಲ್ಲಿ ಏನಾಗುತ್ತೆ, ನಿಮಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಆಗುತ್ತೆ, ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೇಳ್ಕೊಳುತ್ತೆ. ಇಲ್ಲೆಲ್ಲ ಗ್ಯಾಸಿಫೈ ಆಗಿದ್ದು ಈ ಹೋಲ್ಸ್ ಇಂದ ಎಲ್ಲ ಪೂರ್ತಿ ಗ್ಯಾಸಿಫೈ ಆಗಿಬಿಟ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಹೌದು, ಇದು ಇಟ್ಸ್ ಕಾಲ್ಡ್ ಪ್ರೊಡ್ಯೂಸರ್ ಗ್ಯಾಸ್ ಅಂತೇಳಿ. ಪ್ರೊಡ್ಯೂಸರ್ ಗ್ಯಾಸ್ ಅಂತೇಳಿ. ಸೊ ಈ ಗ್ಯಾಸ್ ಏನು ಬರುತ್ತೆ ನಿಮಗೆ, ಆ ಫ್ಲೇಮ್ನ ನಿಮಗೆ ಎನ್ಹಾನ್ಸ್ ಮಾಡುತ್ತೆ. ನಿಮಗೆ ಕಡೆಗೆ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟರ್ ಅನ್ಕೊಡ್ರಿ ಅಷ್ಟೇ. ಆ ಗ್ಯಾಸಲ್ಲಿ ಬಂದಿದ್ದ ಗ್ಯಾಸ್ನ ನಿಮ್ಗೆ ಅದ್ರ ಹೇಳೋದು ಮೇನ್ ಎಫಿಷಿಯನ್ಸಿ ಸಿಗೋದು ನಿಮ್ಗೆ ಆ ಗ್ಯಾಸಿಂದ ಸಿಗುತ್ತೆ. ಓಕೆ ಓಕೆ. ನಿಮಗೆ ಕನ್ಸಂಪ್ಷನ್ ಕೂಡ ಎಷ್ಟು ತುಂಬ ಕಡಿಮೆ ಆಗ್ತಾ ಇರುತ್ತೆ. ನಿಮಗೆ ಬೆಂಕಿ ಹೀಟ್ ಎಲ್ಲ ಬರ್ತದೆ. ಈ ಹೀಟ್ ಆಗಿದ್ದನ್ನ ಈ ಕ್ಯಾಸ್ಟ್ ಐರನ್ ಬಂದ್ಬಿಟ್ಟು ಏನು ನಿಮಗೆ ಹೀಟ್ ಎನ್ಹಾನ್ಸ್ ಮಾಡುತ್ತೆ, ಆ ಹೀಟ್ನ ಈ ಆಕ್ಸಿಜನ್ ಬರುತ್ತೆ, ನಿಮ್ಗೆ ಏನು ಪ್ರೆಷರ್ ಏನು ಬರುತ್ತಲ್ಲ ಅದು ನಿಮಗೆ ಪಾತ್ರೆಗೆ ತಳ ಕೊಡಿಯುತ್ತೆ. ನಂದು ಬೆಂಕಿ ಕಡಿಮೆ ಸರ್ ಇದರಲ್ಲಿ. ನಿಮ್ಗೆ ಏನಾಗುತ್ತೆ, ಒಂದು 2 ನಿಮಿಷ 3 ನಿಮಿಷ ಆದಮೇಲೆ ಬೆಂಕಿ ಕಡಿಮೆ ಆಗೋಗುತ್ತೆ. ನಿಮಗೆ ಆ ಹೀಟ್ ಇದ್ದು ನಿಮಗೆ ತಳಕ್ಕೆ ಹೊಡೆಯುತ್ತೆ. ಆ ಹೀಟನ್ನು ಹೊಡೆಯುತ್ತಲ್ಲ ನಿಮಗೆ, ಆ ಹೀಟ್ ನಿಮಗೆ ತುಂಬ ಆ ಹೀಟರ್ ಶಾಖದಲ್ಲೇ ನಿಮಗೆ ಅಡುಗೆ ಆಗೋಗುತ್ತೆ. ಇದು W8 ಮಾಡಲು ಸರ್. ಇದು ಇದೆಲ್ಲ ಬಂದು ಇದು ನಮಗೆ ಸಮುದ್ರ ಇದ್ದಂಗೆ. ಇದರಲ್ಲಿ ನಮಗೆ ಒಂದು 30 kg ಮಾಡ್ಕೋಬಹುದು, 40 kg ಮಾಡ್ಕೋಬಹುದು, 50 kg ಮಾಡ್ಕೋಬಹುದು, 60ರಿಂದ 70 kg ವರೆಗೂ ಮಾಡ್ಕೋಬಹುದು. ಇದರಲ್ಲಿ 70 kg ಅಂತಂದ್ರೆ ಹೆಚ್ಚು ಕಮ್ಮಿ ನೀವು 130, 140 ಲೀಟರ್ ನೀರು ಹಾಕ್ತೀರಾ, ಅಷ್ಟು ಇದಾಗುತ್ತೆ ನಿಮ್ಗೆ, ಅಡುಗೆ ಆಗುತ್ತೆ. W8 ಮಾಡಲ್ ಅಂತೇಳಿ ಇದು. ಈ ದೊಡ್ಡ ಸ್ಟ್ಯಾಂಡ್ ಬರುತ್ತೆ, 2 ಅಡಿಗೆ 2 ಅಡಿ ದೊಡ್ಡ ಸ್ಟ್ಯಾಂಡ್ ಇರುತ್ತೆ. ನಿಮ್ಗೆ ಇಷ್ಟು ದೊಡ್ಡ ಪಾತ್ರೆ ಇಟ್ಕೋಬಹುದು. ನಿಮ್ಗೆ 800ರಿಂದ 1000 ಜನಕ್ಕೆ ಅಡುಗೆ ಮಾಡುವಂಥ ಸ್ಟವ್ಗಳಿದು. ಆಮೇಲೆ ಇದು ಬ್ಲೋವರ್ ನಾವು ಯೂಸ್ ಮಾಡ್ತಾ ಇರೋದು ಇದನ್ನ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಕೂಡ ನಾನು ಒಂದ್ಸರಿ ತೋರಿಸ್ಬಿಡ್ತೀನಿ. ನಾನು ನಿಮಗೆ ತೋರಿಸ್ಬಿಡಿ. ಸೊ ದಟ್ ನಿಮಗೆ ಎಷ್ಟು ಪ್ರೆಷರ್ ಆಗಿ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಪ್ರೆಷರ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅಂತೇಳಿ. ಏನಕ್ಕೆ ಮಾಡ್ಕೋಬೇಕು, ಎಷ್ಟು ಪ್ರೆಷರ್ ಬರುತ್ತೆ, ಯಾಕೆ ಮಾಡಬೇಕು, ಇದನ್ನು ನಿಮಗೆ ಗೊತ್ತಾಗುತ್ತೆ. ಸರಿ ನೋಡಿ, ನಿಧಾನಕ್ಕೆ ಓಡ್ತಾ ಇದೆ ಈಗ. ಅಂದ್ರೆ ನಿಮ್ಗೆ ಲಾಸ್ಟಿಗೆ ದಮ್ಗೆಲ್ಲ ಹಾಕೋಬೇಕು, ಅಥವಾ ನಿಮ್ಗೆ ಎಲ್ಲ ಪೂರ್ತಿ ಬಿರಿಯಾನಿ ಎಲ್ಲ ಆದ್ಮೇಲೆ ಲಾಸ್ಟ್ ಮೂಮೆಂಟ್ಗೆ ಏನು ದಮ್ ಕೊಡ್ತಾರಲ್ಲ, ಸೊ ಆ ಟೈಮಲ್ಲಿ ಕಡಿಮೆ ಬೇಕು ಅಂತಂದ್ರೆ, ಇಲ್ಲ ನಿಮ್ಗೆ ದೋಸೆ ಹಂಚಿಗೆಲ್ಲ ಪೂರ್ತಿ ಯಾವಾಗ ಅಂತಂದ್ರೆ ನಮ್ಗೆ ಕಸ್ಟಮರ್ ಇರ್ಬೇಕಾದ್ರೆ ನಮ್ಗೆ ಹೆಚ್ಚಿಗೆ ಹೀಟ್ ಬೇಕು. ಕಸ್ಟಮರ್ಸ್ ಎಲ್ಲ ಯಾರು ಇಲ್ಲ ಅಂತಂದ್ರೆ ನಮ್ಗೆ ವಾರ್ಮ್ ಇರ್ಬೇಕು. ವಾರ್ಮ್ ಇರ್ಬೇಕು. ಅದನ್ನ ತಣ್ಣಗಾಯ್ತು ಅಂತ ನಿಮ್ಗೆ 1 ಗಂಟೆ ಬೇಕು ನಿಮ್ಗೆ ಹೀಟ್ ಮಾಡೋದಕ್ಕೆ. ಸೊ ಆ ಟೈಮ್ನಲ್ಲಿ ನೀವು ಹಿಂಗೆ ಇಟ್ಬಿಟ್ಟಿದ್ದೀರ ಅಂತಂದ್ರೆ ಶಾಖ ಕೊಡ್ತಾ ಇರುತ್ತೆ, ನಿಮ್ಗೆ ಬಿಸಿ ಇರುತ್ತೆ. ಸೊ ಅದೊಂದು ರೀಸನ್. ಇದಾದ್ಮೇಲೆ ನೋಡಿ, ಇದು 2ನೇದು ಸ್ಪೀಡ್ ಡಿಕ್ರೀಸ್ ಆಯ್ತು. ಇದು ನೋಡಿ, ನಿಮಗೆ ಸೌಂಡ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೌಂಡ್ ಬರುತ್ತೆ ಅಂತೇಳಿ, ಎಷ್ಟು ಪ್ರೆಷರ್ ಇದೆ ನಿಮಗೆ ಗೊತ್ತಾಗುತ್ತೆ. ಓಕೆ. ಇದು ಗ್ಯಾರಂಟಿ ಏನು ಕೊಡ್ತೀರಿ ನೀವು ಸರ್? ಇದೆಲ್ಲ ಗ್ಯಾರಂಟಿ ಮೇಲೆ ಸರ್ ನಿಮಗೆ. ಒಂದು ಇದುವರೆಗೂ ಏನಂತಂದ್ರೆ ನಂದು ಕರೆಕ್ಷನ್ ಬಂದ್ಬಿಟ್ರೆ ನಂದು ಯಾವುದು 2000 3000 ಸ್ಟವ್ಗೆ ಏನಾದರೂ ಅವರು ಇದರಲ್ಲಿ ಏನಂತಂದ್ರೆ ಈ ಕೆಟ್ಟೋಗೋದು ಅನ್ನೋದಕ್ಕಿಂತ ನಾವು ಪ್ರಿಕಾಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ. ಪ್ರಿಕಾಷನ್ ಅಂದ್ರೇನು, ಹೀಟ್ ತುಂಬ ಇರೋದ್ರಿಂದ ನಾವು ಗ್ಯಾಸ್ ಇದು ಹಾಕಿರೋದ್ರಿಂದ, ಬ್ಲೋವರ್ ಹಾಕಿರೋದ್ರಿಂದ ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ನಿಮ್ಗೇನಾಗುತ್ತೆ, ಆ ಚೇಂಬರ್ ತಣ್ಣಗಿರುತ್ತೆ. ಅದು ರನ್ನಿಂಗ್ ಅಲ್ಲಿ ಇರೋವರೆಗೂ ನಿಮ್ಗೆ ತಣ್ಣಗಿರುತ್ತೆ. ನೀವು ಸ್ವಿಚ್ ಆಫ್ ಮಾಡಿ ಅದರಲ್ಲೇ ಬಿಟ್ಟಿದ್ದೀರಾ ಅಂತಂದ್ರೆ ಹೀಟ್ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ಸುಟ್ಟೋಗೋ ಚಾನ್ಸ್ ಇರುತ್ತೆ. ನಾವು ಅದಕ್ಕೆ ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ, ಇದನ್ನ ನಿಮ್ಗೆ ಆದ ತಕ್ಷಣ ತೆಗೆದ್ಬಿಡ್ರಿ. ಸುಮ್ಮನೆ ಪುಷ್ ಸಿಸ್ಟಮ್ ಇರುತ್ತೆ ಅಷ್ಟೇ. ಸುಮ್ಮನೆ ಹಿಂಗೆ ಹಾಕೋದು ಹಿಂಗೆ ತೆಗೆದಿರುತ್ತೆ ಅಷ್ಟೇ. ಅದು ತೆಗೆದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಿಮಗೆ ಸೇವ್ ಅದು ಲೈಫ್. ಆಮೇಲೆ 2ನೇ ಪ್ರಿಕಾಷನ್ ಅಂತಂದ್ರೆ ಅದ್ರಲ್ಲಿ ಏನು ಹೋಲ್ ತೋರಿಸಿದ್ದೀನಿಲ್ಲ ಈಗ, ಹೋಲ್ ಯಾವಾಗಲೂ ಕ್ಲೀನ್ ಇರಬೇಕು. ನೀವು ವಾರಕ್ಕೆ 1-2 ಸರಿ 3 ಸರಿ ಅದು ಕ್ಲೀನ್ ಮಾಡ್ತಾ ಇದ್ರೆ ಅದು ಹೋಲ್ಸ್ ಎಷ್ಟು ಕ್ಲೀನ್ ಆಗಿರುತ್ತೆ, ಎಷ್ಟು ನಾವು ಗಾಳಿ ಆಕ್ಸಿಜನ್ ತಗೊಳ್ತೀವಿ ಕೊಡ್ತೀವಲ್ಲ ಅಷ್ಟು ನಿಮಗೆ ಅದು ಹೊಸದಿದ್ದಂಗೆ ಇರುತ್ತೆ. 10 ವರ್ಷ ಆದರೂ ಕೂಡ ಅದು ಹೊಸದಿದ್ದಂಗೆ ಇರುತ್ತೆ. ಯಾಕೆಂತಂದರೆ ನಿಮಗೆ ಬ್ರೀತಿಂಗ್ ಕ್ಲೀನಾಗಿ ಆಗ್ತಾ ಇರುತ್ತೆ, ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗ್ತಾ ಇರುತ್ತೆ. ಯಾವ ಹೋಲಲ್ಲಿ ಯಾವ ಡೈರೆಕ್ಷನಲ್ಲಿ ಎಷ್ಟು ಗಾಳಿ ಹೋಗಬೇಕು ಅದು ಹೋಗ್ತಾ ಇರುತ್ತೆ. ಸೊ ಅದರಿಂದ ನಿಮಗೆ ಅದು ಯಾವಾಗಲೂ ಕ್ಲೀನ್ ಇಡೋದು ಇಂಪಾರ್ಟೆಂಟ್. ಅದು ಒಂದು. 3ನೇದು ಬಂದು ನಿಮಗೆ ಇದು ಎರಕ ಆಗಿರೋದ್ರಿಂದ ಅದರಲ್ಲಿ ನಿಮಗೆ ತಣ್ಣೀರು ಹಾಕಬಾರ್ದು.
ಹಾಕಬಾರ್ದು. ತಣ್ಣೀರು ಹಾಕಿದೀವಿ ಕೆಂಡ ಇರುತ್ತೆ. ಆಯ್ತು ಅದು ಆರಿಸೋ ಅಂತ ತಕ್ಷಣ ಹೋಗ್ಬಿಟ್ಟು ಯಾರಾದ್ರೂ ಒಂದು ಅರ್ಧ ಜಗ್ಗು ನೀರು ತೊಗೊಂಡು ಹೋಗ್ಬಿಟ್ಟು ಅದಕ್ಕೆ ಹಾಕಿದ್ರು ಅದು ಸೀಳುತ್ತೆ. ಯಾಕಂದ್ರೆ 800 ಡಿಗ್ರಿ 900 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇರುತ್ತೆ. ಅಷ್ಟು ಟೆಂಪರೇಚರ್ ಇರೋ ಟೈಮ್ನಲ್ಲಿ ನೀವು ತಣ್ಣೀರು ಹಾಕಿದ್ರೆ ಕೋಲ್ಡ್ ಇಂಪ್ಯಾಕ್ಟ್ ಆಗುತ್ತೆ. ಕೋಲ್ಡ್ ಇಂಪ್ಯಾಕ್ಟ್ ಅಂತಂದ್ರೆ ಯಾವುದೇ ಒಂದು ಹೀಟ್ ಸರ್ಫೇಸ್ಗೆ ನೀವು ತಣ್ಣೊಂದು ಏನಾದ್ರು ಒಂದು ಹಾಕಿದಿರ ಅಂತಂದ್ರೆ ಏನಾಗುತ್ತೆ, ನಿಮಗೆ ಸೀಳುತ್ತೆ. ಹಾ, ಇದು 800 ಡಿಗ್ರಿ 1000 ಡಿಗ್ರಿ ಟೆಂಪರೇಚರ್ ಇರ್ಬೇಕಾದ್ರೆ ನೀವು ಕೋಲ್ಡ್ ವಾಟರ್ ಹಾಕಿದ ತಕ್ಷಣ ಎಷ್ಟು ಇರುತ್ತೆ, ಇದು 25ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅದು ಬಂದ್ಬಿಟ್ಟು 800 ಡಿಗ್ರಿ 1000 ಡಿಗ್ರಿ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಅದು ಒಂದು. ಸೊ ಇದನ್ನೆಲ್ಲ ತಿಳಿಸಿ ಜನರಿಗೆ ನಾವು ಹೇಳ್ಕೊಡ್ತೀವಲ್ಲ, ಅವಾಗ ಯಾವುದೇ ಆಗಲಿ ಅಥೆಂಟಿಸಿಟಿ ಆಗಲಿ, ಜನರಿಗೆ ಒಂದು ನಂಬಿಕೆ ಆಗಲಿ, ಅಥವಾ ಒಂದು ಹೆಂಗೆ ಯೂಸ್ ಮಾಡಬೇಕು ಏನಂದ್ರೆ, ಇವತ್ತು ಮುಗೀತು, ಇವಾಗ ಬಂದ ತಕ್ಷಣ ತಗೊಳ್ರಿ ಇದು ತಗೊಳ್ರಿ ಬಾಕ್ಸ್ ಕಟ್ಟಪ್ಪ ಹೋಗ್ಬಿಡಪ್ಪ ಅಂತಂದ್ರೆ ಅದು ನಿಜವಲ್ಲ ಏನಾಗುತ್ತೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಯಾಕೆಂದ್ರೆ ನಮ್ಮ ಪ್ರಾಡಕ್ಟು ಸೊಫಿಸ್ಟಿಕೇಟೆಡ್ ಏನಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿರೋರು ಅಥವಾ ಇದರಲ್ಲಿರೋರು ತೊಗೊಂಡೋಗಲ್ಲ, ಎಲ್ಲ ಹಳ್ಳಿ ಜನ, ಆಮೇಲೆ ಯಾರು ಈ ಸ್ಟ್ರೀಟ್ ಫುಡ್ ಅವರು ಇಂಥ ಅವ್ರಿಗೆ ಹೇಳಬೇಕು ಇದನ್ನೇನಕ್ಕೆ ತೊಗೊಂಡೋಗ್ತಾರೆ, ಉಪಯೋಗ ಆಗಲಿ, ಇದನ್ನು ನಮಗೇನೋ ಇಷ್ಟು ಉಳಿಬೇಕು ಅಂತೇಳಿ ತೊಗೊಂಡೋಗಿರ್ತಾರೆ. ಸೊ ಹಂಗಾಗಿ ಇದನ್ನು ಅವ್ರಿಗೆಲ್ಲ ಪೂರ್ತಿ ಜ್ಞಾನ ಕೊಟ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರಿಗೆಲ್ಲ ಪೂರ್ತಿ ಕೊಟ್ಟರೆ ಅವರಿಗೆ ಕೂಡ ಖುಷಿ ಆಗುತ್ತೆ. ನೋಡ್ರಿ 5-6 ವರ್ಷದಿಂದ ಏನು ಯೂಸ್ ಮಾಡಿ ಇವತ್ತಿನ ದಿವಸ ಕೂಡ ಫೋನ್ ಮಾಡ್ತಾರೆ ನನಗೆ. ಸೊ ಏನಕ್ಕೆ ಅಂತಂದರೆ, ಸರ್ ತೊಗೊಂಡು ಬಂದಿದ್ದೀವಲ್ಲ ತುಂಬ ಚೆನ್ನಾಗಿ ಉರಿತದೆ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಾಕು. ನಿಮ್ಗೆ ಒಂದು ಸರಿಗೆ ಒಂದೂವರೆ 2 ಕ್ವಿಂಟಾಲ್ ಅಂದರೆ 200 kg ಅಕ್ಕಿ ಅನ್ನ ಮಾಡೋಷ್ಟು ದೊಡ್ಡ ಸ್ಟವ್ಗಳು ಕೂಡ ಇದೆ ನಮ್ಮ ಹತ್ರ. ಆಮೇಲೆ 400-500 ಲೀಟ್ರ್ ನಿಮಗೆ ಸ್ಟೀಮ್ ಬಾಯ್ಲರ್ಗಳಿಗೆ ಬೇಕು, ನೀರು ಬಿಸಿ ಮಾಡಬೇಕು, ಪ್ರೊಸೆಸ್ ಇಂಡಸ್ಟ್ರಿಗಳು ಕೊಡಬೇಕು, ನಮ್ಮ ಹತ್ರ ಇದೆ. ಸೊ ಇಂಥದ್ದೆಲ್ಲ ಇದೆ ನನ್ನ ಕಡೆ. ಸೊ ಇದೆಲ್ಲ ಪೂರ್ತಿ ಹೆಂಗೆ ಅಂದರೆ ಸರ್ ನಾನು ಹೇಳ್ತೀನಿ, ನಾನೀಗ ನಂದು ಈ 30 ವರ್ಷ ಸರ್ವಿಸಲ್ಲಿ ನಾನು ಮಾಡಿದ್ದು ಯಾವ ಇಂಡಸ್ಟ್ರಿಗಳು ಮಾಡಿದ್ದೀನಿ, ಸಿಮೆಂಟ್ ಇಂಡಸ್ಟ್ರಿಗಳು ಮಾಡಿದ್ದೀನಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಮೆಂಟ್ ಇಂಡಸ್ಟ್ರಿ ಇನ್ ಏಷ್ಯಾ ಅಂಥ ಕಂಪ್ನಿಗಳಲ್ಲಿ ಮಾಡಿದ್ದೀನಿ. ನಮ್ಮದು ಈ ರೋಡ್ ಪ್ರಾಜೆಕ್ಟ್ಗಳಲ್ಲಿ ಮಾಡಿದ್ದೀನಿ. ಆಮೇಲೆ ಥರ್ಮಲ್ ಎನರ್ಜಿ ಬಂದ್ಬಿಟ್ಟು ಛತ್ತೀಸ್ಗಢಲ್ಲಿ KSK ಅಂತ ಹೇಳ್ಬಿಟ್ಟು ಥರ್ಮಲ್ ಎನರ್ಜಿನಲ್ಲಿ ನಾನು ವರ್ಕ್ ಮಾಡಿದ್ದು. ಅದು ಬಂದ್ಬಿಟ್ಟು ಬಿಗ್ಗೆಸ್ಟ್ ಪವರ್ ಪ್ರೊಡಕ್ಷನ್ ಇಂಡಸ್ಟ್ರಿ ಇನ್ ಏಷ್ಯಾ. 3600 ಮೆಗಾವಾಟ್ ಪವರ್ ಪ್ಲಾಂಟ್ ಅದು. ಅಲ್ಲಿ ವರ್ಕ್ ಮಾಡಿದ್ದೀನಿ. ನಮ್ಮದು ವಿಂಡ್ ಎನರ್ಜಿ, ನೀವು ಈ ಕಡೆ ಚಿತ್ರದುರ್ಗದ ಕಡೆ ಹೋಗ್ರಿ, ಇಲ್ಲ ಈ ಕಡೆ ಹೋಗ್ರಿ, ನಾನು ಕರ್ನಾಟಕ ಸ್ಟೇಟಲ್ಲಿ ನಾನು ಅದೆಲ್ಲ ಪೂರ್ತಿ ನಂದೇ ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದೇನೆ ಅದರಲ್ಲಿ, ಸುಜ್ಲಾನ್ ಅಂತೇಳಿ. ಸೊ ಇದರಲ್ಲಿ ನಾನು ವಿಂಡ್ ಎನರ್ಜಿನ ಮಾಡಿದ್ದೀನಿ, ಥರ್ಮಲ್ ಎನರ್ಜಿನಲ್ಲಿ ಮಾಡಿದ್ದೀನಿ. ಸೊ ನನಗೆ ಇದೇನಂತಂದ್ರೆ ನನಗೆ ಇದೊಂದು ಪ್ಯಾಷನ್. ಅವೆಲ್ಲ ತೊಗೊಂಡು ಬಂದು ಇಲ್ಲಿ ಹಾಕಿದಿರಿ ನೀವು, ನನಗೆ ಪ್ಯಾಷನ್ನು. ಸೊ ಇದು ಬಂದ್ಬಿಟ್ಟು ಈ ಪ್ಯಾಷನ್ನಲ್ಲಿ ಇಷ್ಟು ದಿವಸ ನಾವು ಸೊಸೈಟಿಯಿಂದ ಆಗಲಿ ಒಂದು ನೇಚರಿಂದ ಆಗಲಿ ನಾವು ತಿಂದಿದ್ದೀವಿ. 30 ವರ್ಷ ನಾವು ಅದಕ್ಕೋಸ್ಕರ ಅದರಿಂದ ನಾವು ಬದುಕಿದ್ದೀವಿ. ಇವಾಗ ನಮ್ಮಿಂದ ಏನಾದರೂ ಒಂದು ಅನುಕೂಲ ಆಗಲಿ, ಒಂದು ಸೊಸೈಟಿಗೆ ಒಂದು ಇದಾಗಲಿ, ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದ್ದೀನಿ ಸರ್. ಈಗ ಇದಂತೂ ಇನ್ವೆನ್ಷನ್ ನಡೀತಾನೇ ಇರುತ್ತೆ. ಇನ್ನೂ ಈಗ ಬರ್ತಾ ಇದೆ ಬಾರ್ಬಿಕ್ಯೂಸ್ ಬರ್ತಾ ಇದೆ, ನಾನು ತೋರಿಸ್ತೀನಿ ನಿಮಗೆ. ಬಾರ್ಬಿಕ್ಯೂಸ್ ಎಲ್ಲ ಇದೆ, ಬಾರ್ಬಿಕ್ಯೂಸ್ ಇದೆ. ಆಮೇಲೆ ಇವಾಗ ವಾಟರ್ ಬಾಯ್ಲರ್ಸ್ ಎಲ್ಲ ಈಗ ಮಾಡ್ತಾ ಇದ್ದೀನಿ. ನೋಡಿ ಕಂಡಮ್ ಆಗಿರೋದು ಗಾಡಿಗಳಲ್ಲಿ ತೆಗ್ದಿರೋ ಇದು ಆಯಿಲ್, ಇದು ಓಕೆ ವೇಸ್ಟ್ ಆಯಿಲ್ ಅಂತ ಏನಂತೀವಲ್ಲ, ವೇಸ್ಟ್ ಅಂತಂದ್ರೆ ಏನು ಯೂಸ್ ಬರಲ್ಲ. ಹೌದು, ಅಂತ ವೇಸ್ಟ್ ಆಯಿಲ್ನ ಇಲ್ಲಿ ಹಾಕಿ ತೋರಿಸಿ. ಈಗ ಆಯಿಲ್ ಗ್ಯಾಸಿಫೈಯರ್ ಹೆಂಗ್ ವರ್ಕ್ ಆಗುತ್ತೆ ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ತೀರಾ, ಒಂದು 200 ml ಫಸ್ಟ್ ಇದ್ರಲ್ಲಿ ಒಂದು 200 ml ಟಾಪ್ ಅಪ್ ಮಾಡ್ಕೊಂತೀರಾ. ಒಳಗೆ ಹಾಕ್ಬಿಡೋದ 200 ml 200 ml ಹಾಕಿದ್ಮೇಲೆ ಅದ್ರಲ್ಲಿ ನಾವು ಹೆಂಗ್ ಹಚ್ಚಿದ್ವಲ್ಲ, ನಾವು ಕಡೆಗೆ ಡೈರೆಕ್ಟ್ ಹತ್ತಲ್ಲ, ಅದಕ್ಕೆ ಏನ್ ಮಾಡಿದ್ವಿ, ಬಟ್ಟೆ ಸುತ್ಬಿಟ್ಟು ಡೀಸೆಲ್ ಹಾಕಿ ಮಾಡಿದ್ವಿ. ಅದೇ ಟೈಪಲ್ಲಿ ಇದಕ್ಕೂ ಕೂಡ, ಯಾಕೆಂದ್ರೆ ಡೀಸೆಲ್ ಬೇಗ ಹತ್ಕೊಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡೀಸೆಲ್ ಇದ್ರಲ್ಲಿ ಹಾಕ್ಬಿಡೋದು, ಸ್ವಲ್ಪ ಮೇಲ್ಗಡೆ ಒಂದು ಲೇಯರ್ ಬೆಂಕಿ ಹತ್ಕೊಳ್ಳೋದಕ್ಕೆ ಆಗೋಷ್ಟು. ಓಕೆ, ಅದು ಮಾಡಿ ಸ್ವಲ್ಪ ಒಂದಿಷ್ಟು ವೇಸ್ಟು ಅಥವಾ ಬಟ್ಟೆ ಏನಾದ್ರು ತಗೊಂಡು ಅದು ಸ್ವಲ್ಪ ವೆಟ್ ಮಾಡ್ಕೊತೀರಾ. ಓಕೆ, ಯಾಕೆಂದ್ರೆ ಆಯಿಲ್ ಕೂಡ ನಿಮ್ಗೆ ಅದು ಹೀಟ್ ಆಗೋದು, ಸರ್ಟನ್ ಟೆಂಪರೇಚರ್ ಬರೋದು ನಿಮ್ಗೆ ಬೆಂಕಿ ಹತ್ಕೊಳ್ಳಲ್ಲ. ಓಕೆ, ಅದು ಹೀಟ್ ಆದ್ಮೇಲೆ ನಿಮ್ಗೆ ಹತ್ಕೊಳ್ಳುತ್ತೆ. ಹಚ್ಚಿ ಇದೆಲ್ಲ ಹಾಕಿದ್ರಿ. ಓಕೆ, ಹಾಕಿದ್ಮೇಲೆ ಒಂದ್ ಲೇಯರ್ ಏನು ಇದು ಹಾಕಿರ್ತಿರಲ್ಲ ಹತ್ಕೊಂತು. ನೀವ್ ಹೇಳಿದ್ ರೈಟ್. ಈಗ ನೋಡ್ರಿ ಹೊಗೆ ಎಷ್ಟು ಬರ್ತದೆ, ಆಯಿಲ್ ಹಾಕಿದ್ರೆ ಹೊಗೆ ಬರಲ್ವಾ ಅಂತ. ಇದು ಆಯಿಲ್ ಹಾಕಿದ್ರೆ ಇಷ್ಟು ಹೊಗೆ ಬರುತ್ತೆ, ಇಷ್ಟು ಕಂಪಲ್ಸರಿ ಬರುತ್ತೆ. ಈಗ ಏನ್ ಮಾಡ್ತೀರಾ, ಆಕ್ಸಿಜನ್ ಸಪ್ಲೈ ಮಾಡ್ತೀರಾ. ಎಲ್ಲಿ ಹೋಯ್ತು ಸರ್ ಹೊಗೆ? ಹೊಗೆ ಇಲ್ಲ, ಹೊಗೆ ಹೋಯ್ತು. ಓಕೆ, ನೋಡಿ ಬೆಂಕಿ ಎಲ್ಲ ನಿಮ್ಗೆ ಅದರಲ್ಲಿ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ ಕಾಣುತ್ತೆ, ನಿಮ್ಗೆ ಫ್ಲೂಯಿಡ್ಸ್ ಎಲ್ಲ ಕಾಣುತ್ತೆ ನೋಡಿ ಅದು. ಅದಕ್ಕೆ ಮತ್ತೆ ಇನ್ನೂ ಜಾಸ್ತಿ ಆಗ್ಬೇಕಂದ್ರೆ ಇದನ್ನ ಮಾಡ್ಬೇಕಷ್ಟೇ, ರೈಸ್ ಮಾಡ್ಬೇಕು.
ಓಕೆ, ಅಲ್ಲಿದೆಯಲ್ಲ ಅಲ್ಲಿ ಪೈಪ್ ಅದು ಏನದು? ಇದು ಪೈಪ್, ಇದು ಆಯಿಲ್ ಸಪ್ಲೈಗೆ ಸರ್. ಇದು ಹಾಂ, ಇದರಲ್ಲಿ ಆಯಿಲ್ ಅಲ್ಲಿ ಹಾಕ್ತಾ ಇರೋದು. ಕ್ಯಾನ್ ಇರುತ್ತಲ್ಲ, ಹಾಂ ಇಲ್ಲಿ ಕ್ಯಾನ್ ನಾವು ಒಂದು ಹೈಟ್ ಅಲ್ಲಿ ಇಟ್ಕೊಂಡು ಹಾಂ ಇಲ್ಲಿಂದ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಹಾಕ್ತಾ ಇದ್ರೆ ಹಾಂ 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 ನಿಮಗೆ 200 ml ಏನು ಹಾಕಿರ್ತೀವಲ್ಲ, ಹಾಂ ಆ 200 ml ಫಸ್ಟ್ ಖಾಲಿ ಆಗ್ತಾ ಹೋಗುತ್ತೆ. ಹಾಂ ಸೊ ಒಂದ್ಸರಿ ನೀವು ಖಾಲಿ ಚೇಂಜ್ ಆಗಿಲ್ಲ, ನೀವು ಒಂದ್ಸರಿ ಆಯಿಲ್ ಡ್ರಾಪ್ ಬೈ ಡ್ರಾಪ್ ಇಡ್ತಾ ಇದ್ರೆ ಅದು ಖಾಲಿ ಆದಾಗ ಇದು ಟಾಪ್ ಅಪ್ ಆಗ್ತಾ ಇರುತ್ತೆ ಆಯಿಲ್. ಬೆಳಗ್ಗೆ ಸಾಕಾದ್ರೂ ಬಿಟ್ಬಿಡ್ರಿ ಹಾಕಿ, ಅದು ತಂದೆಗೆ ಹೋಗ್ಬಿಡ್ರಿ, ನೀವು ಅಡುಗೆ ಮಾಡ್ಕೊಂತ ಇಟ್ಬಿಡ್ರಿ. 1 ಲೀಟರ್ನಾಗ ಒಂದು ಎಷ್ಟು ಜನ ಕಡಿಗೆ ಆಗುತ್ತೆ? ಸರ್ ಇದ್ರ ಕಡಿಮೆ ಅಂದ್ರೆ ಒಂದು 100-150 ಜನಕ್ಕೆ ಅಡುಗೆ ಮಾಡ್ಬೋದು. ನೀವು ಹೀಟ್ ಮುಟ್ಟು ನೋಡಿ, ಹಾಂ ಬನ್ನಿ ಈ ಕಡೆ ಬನ್ನಿ. ಓಕೆ, ಮುಟ್ಟಿ ಈ ಮುಟ್ಟಿ ಸರ್, ಈ ಕಡೆ. ಏನು ಸರ್ ಭಯಂಕರ ಇದೆ ಇದು. ಇಷ್ಟು ಹೀಟ್ ಬರುತ್ತೆ ಇದು. ನೀವು ಗ್ಯಾಸಲ್ಲಿ ಇಷ್ಟು ಪ್ರೆಷರ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಬರಲ್ಲ. ನಾನು ಹೇಳ್ತೇನೆ, ಆಯಿಲ್ ಗ್ಯಾಸಿಫೈ ಅಂತಂದ್ರೆ ಇದು ನಿಮ್ಗೆ ಸೆಂಟ್ರಲ್ ನೋಡ್ತೀರಾ ಬ್ಲೂಯಿಷನ್ ಕಾಣ್ತಾ ಇದೆಲ್ಲ ಗ್ಯಾಸ್ ರಿಲೀಸ್ ಆಗ್ತಾ ಇರೋದು. ಹೌದು ಹೌದು ಹೌದು. ಎಲ್ಲ ಬರ್ತಾ ಇದಲ್ಲ ನಿಮ್ಗೆ ಸ್ಪೈಕ್ಸ್ ಕಾಣುತ್ತಲ್ಲ, ಅದೆಲ್ಲ ಗ್ಯಾಸ್. ನಿಮಗೆ ಇದು ಒಂದು 200 ml ಹಾಕಿದ್ರೆ ಟೈಮಿಂಗ್ ಹಚ್ಚಿಲ್ಲ, ಆಗಲೇ 5-6 ನಿಮಿಷ ಆಯ್ತಲ್ಲ. ಈಗ ನೋಡ್ರಿ, ಈಗ 20 ನಿಮಿಷ ಆರಾಮ್ ಬರುತ್ತೆ ಸರ್. ಈಗ ಫೈನಲಿ ಎಲ್ಲ ತೋರಿಸಿದ್ರಿ, ಅದ್ಭುತವಾಗಿತ್ತು. ರೇಟ್ ಹೇಳ್ಬಿಡಿ ಸರ್. ಸರ್ ಇದು ಸ್ಟಾರ್ಟಿಂಗ್ ಮಾಡಲು W1 ಮಾಡಲ್ ಅಂತ. ಹಾಂ, ಡೊಮೆಸ್ಟಿಕ್ ಸೆಗ್ಮೆಂಟ್ ಅಲ್ಲಿ ಫಸ್ಟ್. ಹಾಂ, ಇದು ಬಂದು 5,500 ಆಗುತ್ತೆ. 5,500. 5,500. ಇದು ಬಂದು ನಿಮಗೆ W2 ಮಾಡಲ್ ಅಂತ ಹೇಳಿ. ಹಾಂ, ಇದು ಬಂದು ನಿಮಗೆ ಇದು ಕೂಡ ಡೊಮೆಸ್ಟಿಕ್ ಥರ್ಡ್ ಸೆಗ್ಮೆಂಟ್. ಹಾಂ, ಇದು ಬಂದು 8,000 ಆಗುತ್ತೆ. ಹಾಂ, ಇದು ಬಂದು ನಿಮಗೆ ಕಮರ್ಷಿಯಲ್ ಮಾಡಲ್ W4 ಅಂತ ಹೇಳಿ. ಹಾಂ, ಇದು ಸ್ಟ್ಯಾಂಡ್ ಸ್ಟವ್ ಫ್ಲೋರ್ ಎಲ್ಲ ಸೇರಿ 18,000 ಆಗುತ್ತೆ. 18,000. W8 ಮಾಡಲ್ ಕಮರ್ಷಿಯಲ್ ಮಾಡಲ್. ಹಾಂ ಹಾಂ ಕಮರ್ಷಿಯಲ್ ಮಾಡಲ್. ಹಾಂ, ಇದು ಬಂದು ನಿಮಗೆ ಒಂದು 400 ಜನದಿಂದ ಹಿಡಿದು 500, 600, 800, 1000 ಜನದವರೆಗೂ ಇದರಲ್ಲಿ ಅಡುಗೆ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ಟ್ಯಾಂಡ್ 2 ಅಡಿ ಸ್ಟ್ಯಾಂಡ್ ಬರುತ್ತೆ, ಸ್ಟವ್ ಬರುತ್ತೆ, ಫ್ಲೋರ್ ನಿಮಗೆ ಸಿಂಗಲ್ ಫ್ಲೋರ್ ದೊಡ್ಡ ಫ್ಲೋರ್ ಬರುತ್ತೆ. ಈ ಫ್ಲೋರ್ ಹಾಂ, ಸೊ ಇದೆಲ್ಲ ಸೇರ್ಬಿಟ್ಟು ನಿಮಗೆ 30,000 ಆಗುತ್ತೆ. 30,000. ಓಕೆ. ನಿಮಗೆ ಸೆಮಿ ಕಮರ್ಷಿಯಲ್ ಸ್ಟ್ರೀಟ್ ಫುಡ್ ಅಂತ ಹೇಳಿದ್ನಲ್ಲ, ಹಾಂ, ಇದು W3 ಮಾಡಲ್. ಹಾಂ, W3 ಮಾಡಲ್ ಬಂದು ನಿಮಗೆ 9,000 ಆಗುತ್ತೆ. 9,000. W2 ಮಾಡಲ್ 8,000, W3 9,000. ಸರ್ ಇದು ಅಡ್ರೆಸ್ ಹೇಳ್ಬಿಡಿ, ಎಲ್ಲಿಗೆ ಬರಬೇಕು ಅಂತ. ಸರ್ ಅಡ್ರೆಸ್ ಕನಕಪುರ ರೋಡಲ್ಲಿ ಹಾಂ, ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್, ಅದು ಲಾಸ್ಟ್ ಮೆಟ್ರೋ ಸ್ಟೇಷನ್. ಓಕೆ. ಅದಕ್ಕೆ ಅಲ್ಲಿ ಇಳಿದ್ಬಿಟ್ಟು ಆ ಡೋರಿಂದ ಹೊರಗಡೆ ಬಂದ್ರೆ ಇದು ನಂದು ಎದುರುಗಡೆನೇ ಇದೆ ಸರ್. ಇದು ಭಾಳ ದೊಡ್ಡ ದೊಡ್ಡ ಬೋರ್ಡ್ ಇರುತ್ತೆ, ಪರಂಪರಾ ಇಂಡಿಯಾ ಅಂತೇಳಿ. ಹಾಂ, ಇದು ಇಳಿದು ಯಾರನ್ನೂ ಅಡ್ರೆಸ್ ಕೇಳೋದು ಬೇಕಾಗಿಲ್ಲ. ಓಕೆ. ಒಂದು ವೇಳೆ ನೀವು ನೈಸ್ ರೋಡಲ್ಲಿ ಬರ್ತೀರಾ ಅನ್ಕೊಳ್ಳಿ, ಹಾಂ, ನೈಸ್ ರೋಡಲ್ಲಿ ಬಂದ್ಬಿಟ್ಟು ನೈಸ್ ರೋಡ್ ಇಳಿದು ಬೆಂಗಳೂರು ಕಡೆಗೆ ಬಂದರೆ ಇದು ಫಸ್ಟ್ ಮೆಟ್ರೋ ಸ್ಟೇಷನ್, ಪಿಲ್ ಅವರ್ ನಂಬರ್ 307. 307. ಓಕೆ. 307ಅಲ್ಲಿ ನೀವು ಸರ್ವಿಸ್ ರೋಡಲ್ಲಿ ಬಂದರೆ ನಂದು ಆಫೀಸ್ ಇಲ್ಲಿದೆ, ಎದುರುಗಡೆ ಮೆಟ್ರೋ ಸ್ಟೇಷನ್ ಇದೆ. ಓಕೆ. ಇಲ್ಲ ನೀವು ಬಸ್ಸಲ್ಲಿ ಬರ್ತೀರಾ, ನೀವು ಬಸ್ಸಲ್ಲಿ ನಿಮಗೆ ಅನುಕೂಲ ಇಲ್ಲ, ಇದು ಬಸ್ಸಲ್ಲಿ ಬರ್ತೀರಾ, ಬಸ್ಸಲ್ಲಿ ಬಂದರೆ ಈ ಮೆಟ್ರೋ ಸ್ಟೇಷನ್ ಪಕ್ಕದ ಬಸ್ ಸ್ಟ್ಯಾಂಡು. ಓಕೆ, ಅದಕ್ಕೂ ಆ ಕಡೆ ಹೋದ್ರೆ ಕನಕಪುರ ರೋಡ್, ಈ ಕಡೆ ಬಂದರೆ ಬೆಂಗಳೂರಿಗೆ ಹೋಗೋರು. ಓಕೆ, ಅದ್ಭುತ. ಎಲ್ಲಿಂದ ಬೆಂಗಳೂರಿಂದ ಎಲ್ಲಿಂದ ಬಂದ್ರೂ 1 ಅವರ್ನಲ್ಲಿ ಯಾವುದೇ ಮೂಲೆಯಿಂದ, ಬೆಂಗಳೂರು ಮೂಲೆಯಿಂದ ಸೀದಾ ಇಲ್ಲಿಗೆ ಬಂದಿದ್ದೀವಿ. ಓಕೆ. ಈಗ ನೋಡ್ತಾ ಇರ್ತಕ್ಕಂಥವ್ರು ಇಲ್ಲಿಗೆ ಬರೋಕ್ಕಾಗಲಿಲ್ಲ, ನಮಗೆ ಕಳಿಸ್ರಿ, ನಾವು ನೋಡಿದ್ದೀವಿ, ನಮಗೆ ನಂಬಿಕೆ ಇದೆ ನಿಮ್ಮ ಮೇಲೆ ಅಂದರೆ ಹ್ಯಾಕೆ ಕಳಿಸ್ತೀರಿ ಸರ್? ನಾರ್ಮಲಿ ಅದೇ ಆಗುತ್ತೆ, ಎಲ್ಲರೂ ಬಂದು ತೊಗೊಂಡು ಹೋಗಲ್ಲ. ಯಾರು ಇವಾಗ ಬಂದ್ಬಿಟ್ಟು ನೋಡಿ ನಮ್ಗೆ ಯಾವುದು ಸೆಟ್ ಆಗುತ್ತೆ ನೋಡಿ ತೊಗೊಂಡೋಗ್ಬೇಕು, ಅಥವಾ ನಮಗೆ ಒಂದು ಡೆಮೋ ನೋಡಬೇಕು ಅಂತಂದ್ರೆ ಅವ್ರು ಮಾತ್ರ ಬರ್ತಾರೆ. ಬೇರೆಲ್ಲ ನಿಮ್ಮಂಥವ್ರ ದಯಗಳು ಎಲ್ಲ ನಮಗೆಲ್ಲ ವಿಡಿಯೋನಲ್ಲಿ ತೋರಿಸ್ಬಿಟ್ಟಿರ್ತೀರಾ, ಅದನ್ನ ನೋಡಿ ಎಲ್ಲ ಸರ್ ನೋಡ್ಬಿಟ್ಟಿದ್ದೀವಿ, ನಾವೇನು ಬರಲ್ಲ, ಕಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬೇರೆ ಊರಾದರೆ VRL ಟ್ರಾನ್ಸ್ಪೋರ್ಟ್ನಲ್ಲಿ ನಿಮಗೆ ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇದೆ ಅಲ್ಲಿಗೆ ಹೋಗುತ್ತೆ. ನಿಮ್ಮ ಊರಿಗೆ ಹತ್ರ ಯಾವುದು ಟ್ರಾನ್ಸ್ಪೋರ್ಟ್ ಇದೆ ಅಂತ ಹೇಳಿದರೆ ಅಲ್ಲಿ ಕಳಿಸ್ಕೊಡ್ತೀವಿ. ಎಷ್ಟೊಂದು ಎಲ್ಲ ಕರ್ನಾಟಕದ ಎಲ್ಲರೂ ಒಂದು 100ರಿಂದ 120, 150, 200 ರೂಪಾಯಿ ಒಳಗಡೆನೆ. ಹಾಂ, ಅದು 2 ಪೇ ಬೇಸಿಸಲ್ಲಿ ಕಳಿಸ್ಕೊಡ್ತೀವಿ. ನೀವು ಅಲ್ಲಿಂದ ನಿಮ್ದು ID ಕಾರ್ಡ್ ತೋರಿಸ್ಬಿಟ್ಟು ಅಲ್ಲಿ ತೊಗೊಂಡ್ರೆ ಆಯಿತು. ನೀವು ಇಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ, ಅದಕ್ಕೆ ಹಾಕ್ಬಿಟ್ಟು ನೀವು ನಿಮ್ಮದು ಬುಕ್ ಮಾಡಿಕೊಟ್ರೆ ನಿಮಗೆ 1 ವಾರ. ಈಗ ಲೋಕಲ್ ಅವರು ನಮ್ಗೆ ಬರ್ಲಿಕ್ಕೆ ಆಗಲ್ಲ, ನನಗೆ ಕಳಿಸ್ಕೊಡಿ ಅಂತಂದರೆ ನೀವು ಕೊಡ್ರಿ, ನೀವು ಬುಕ್ ಆದರೂ ಮಾಡ್ಕೋಬೋದು ಅಥವಾ ನಾನಾದರೂ ಬುಕ್ ಮಾಡಿ ಕಳಿಸ್ತೀನಿ. ಅದು ನಿಮ್ಗೆ ಅಲ್ಲಿಗೆ ಬಂದಾಗ ನೀವು ಅದೇನು ಚಾರ್ಜ್ ಆಗುತ್ತೆ ಅದು ನೀವು ಕೊಟ್ಕೊಂಡ್ರೆ ಆಗುತ್ತೆ. ನೀವು ಎಲ್ಲಿಂದ ಅಮೌಂಟ್ ಹಾಕಿ ನೀವು ಇಲ್ಲಿಂದ ಹಾಕ್ಬಿಟ್ಟು ನೀವು ಫೋಟೋ ಕಳಿಸ್ಕೊಡ್ತೀನಿ, ನಿಮ್ಮ ಫೋಟೋಲ್ಲ ಹಾಕಿದ್ದೀನಿ, ಲೋಡ್ ಮಾಡಿದ್ದೀವಿ ಅಂತ. ಸೊ ಅದನ್ನ ನೋಡ್ಬಿಟ್ಟು ನೀವು ಡೆಲಿವರಿ ತೊಗೊಂಡ್ರೆ ಆಯಿತು. ಅದದ್ದು ಇನ್ನೂ ಒಂದು ಮೆಟ್ರೋನಲ್ಲಿ ಬರೋರಿಗೆ W1, W2, W3 ಮಾಡ್ಲುವರೆಗೂ ಮೆಟ್ರೋಲ್ ತೊಗೊಂಡು ಹೋಗ್ಬೋದು. ಓಕೆ, ಓಕೆ. ಸೊ ಅವ್ರಿಗೆ ಯಾವುದೇ ಅನುಮಾನ ಬೇಡ, ಇದು ಹೆಂಗೆ ಸ್ಕ್ಯಾನ್ ಮಾಡ್ತಾರೆ ಹಂಗೆ ಅಂತ ಏನಿಲ್ಲ. ಇದು ಬಂದ್ಬಿಟ್ಟು ಬಾಕ್ಸಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಡ್ತೀವಿ, ಅದು ತೊಗೊಂಡು ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿ ತೊಗೊಂಡೋದ್ರೆ ಆಯ್ತು. ಚಿಕ್ಕ ಬಾಕ್ಸಲ್ಲಿ ಇರುತ್ತೆ. ಆಫೀಸಿಗೆ ಬರೋದಾದ್ರೆ ಟೈಮಿಂಗ್ ಏನಾದರೂ ಇದೆ ಸರ್? ಟೈಮಿಂಗ್ ನಾರ್ಮಲಿ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ
ನಾವು ಇದ್ದೇ ಇರ್ತೀವಿ. ಬರ್ಬೇಕಾದ್ರೆ ಒಂದು ಫೋನ್ ಮಾಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು. ಗೆಳೆಯರೇ, ಬರೀ ಬೆಂಗಳೂರಲ್ಲಿ ಅಲ್ಲದೆ ಉತ್ತರ ಕರ್ನಾಟಕದ ಕಡೆಗೂ ಕೂಡ ಇವರು ಬ್ರಾಂಚ್ ಇದೆ. ಅದು ಧಾರವಾಡದಲ್ಲಿದೆ. ಅದರ ನಂಬರ್ ಕೆಳಗಡೆ ಬರ್ತಾ ಇದೆ. ನೀವು ಅಲ್ಲಿ ಕೂಡ ಈ ಒಲೆನ ಖರೀದಿ ಮಾಡ್ಬೋದು. ಸರ್ವಿಸ್ ಕೂಡ ಇದೆ. ಸೊ ಧಾರವಾಡಕ್ಕೂ ಕೂಡ ಭೇಟಿ ಕೊಡಿ ಅಂತ ಕೇಳ್ಕೊಳ್ಳೋಣ ಅಲ್ವಾ ಸರ್? ಇನ್ನೊಂದು ವಿಶೇಷವಾಗಿ ಹೇಳಲೇಬೇಕು. ಹಾಂ, ಇಲ್ಲಿ ಬಂದು ಸಾಯಂಕಾಲದ ಹೊತ್ತಲ್ಲಿ ಯಾರಾದ್ರೂ ಬಂದ್ರೆ ಅಂದ್ರೆ 4 ಗಂಟೆಯಿಂದ ನಮ್ ಗಿರ್ಮಿಟು, ಮಂಡಕ್ಕಿ, ಮಿರ್ಚಿ, ಆಮೇಲೆ ಎಲ್ಲ ಬಜ್ಜಿಗಳೆಲ್ಲ ಇಲ್ಲಿ ಸಿಗುತ್ತೆ. ಉತ್ತರ ಕರ್ನಾಟಕದ್ದು ಅಥಾಂಟಿಕ್. ಹಾ. ನಮ್ದು 6 ಹಳ್ಳಿಯಿಂದ ಹಿಡಿದು ಬನಶಂಕರಿವರೆಗೂ ಎಲ್ಲೂ ಇಲ್ಲ. ನಮ್ದು ಇದೊಂದೇ. ಇದ್ರಲ್ಲಿ ಮಾಡ್ತಾ ಇರೋದು ಕೂಡ ನಮ್ದು ಸೌದೆ ಒಲೆನಲ್ಲೇ ಮಾಡೋದು. ರುಚಿ ನೋಡಿದ್ರೆ ಗೊತ್ತಾಗುತ್ತೆ. ಬೆಸ್ಟ್ ಆಯ್ತಲ್ಲ. ಹಂಗಾರೆ ಒಂದು ಕೆಲಸ ಮಾಡ್ರಿ, ಗಿರ್ಮಿಟ್ಟಿ ತಿನ್ರಿ, ಒಲಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡ್ರಿ ಅಲ್ವಾ? ಒಳ್ಳೆ ನಮ್ ಕಡೆ ಸಿಗುತ್ತೆ. ಆಮೇಲೆ ಉತ್ತರ ಕರ್ನಾಟಕದ ಅಥೆಂಟಿಕ್ ಆಗಿ ಎಲ್ಲಿ ಸಿಗಲ್ಲ, ಆ ಕಡೆ ಜನ ಕರ್ಕೊಂಡ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಎರಡು ಬಿಸ್ನೆಸ್ಸಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಉತ್ತರ ಕರ್ನಾಟಕದ ಫುಡ್ ಕೊಡಿಸ್ತಾ ಇದ್ರಿ. ಆಕ್ಚುಲಿ ಗೊತ್ತಾಯ್ತು ಮೇಡಮ್ ಅವ್ರು ನಮ್ಮ ಕಡೆಯವ್ರು ಅಂತ. ನಾನು ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಬಂದಾಗ ಖಂಡಿತ ನಿಮ್ದೆಲ್ಲ ಪರಿಚಯ ಆಗಲಿ. ಖುಷಿ ಆಯಿತು. ಬನ್ನಿ, ಒಂದು ಗಿರ್ಮಿಟ್ಟಿ ಜೊತೆಗೆ ಒಲೆ ಖರೀದಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.